ಧನುರ್ಮಾಸ ಕಥೆ ಡಿಸೆಂಬರ್ 16ರಂದು ಧನುರ್ಮಾಸದೊಳಗೆ ಕೇಳಿದರೆ ಸಾಕು, ಬಡತನ ನಾಶವಾಗುತ್ತದೆ. ಬೇಡವೆಂದರೂ ಹಣ ಬರುತ್ತದೆ. ಕಷ್ಟಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ. ಕೋಟಿ ಜನ್ಮಗಳ ಪುಣ್ಯದಿಂದ ಸಕಲ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ. ನಿಮ್ಗೆ ಎಲ್ಲವೂ ಶುಭವಾಗುತ್ತದೆ. ಸ್ನೇಹಿತರೆ, ಕಥೆಯನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲಿತಾಂಶ ಸಿಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಕೊನೆಯವರೆಗೂ ಕೇಳಿ. ಕಥೆ ಕೇಳುವ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗೋದಾ ದೇವಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಅಲ್ಲದೆ ಈ ವಿಡಿಯೋಗೆ ಲೈಕ್ ಮಾಡಲು ಮರೆಯಬೇಡಿ. ಒಂದು ಊರಿತ್ತು. ಆ ಊರಿನ ಹೆಸರು ಶ್ರೀಪುರ. ಆ ಊರಿನ ಕೊನೆಯಲ್ಲಿ ಒಂದು ಸಣ್ಣ ಹೆಂಚಿನ ಮನೆಯಿತ್ತು. ಆ ಮನೆಯನ್ನು ನೋಡಿದರೆ ಯಾರಿಗಾದರೂ ಕರುಣೆ ಮೂಡುತ್ತದೆ. ಗೋಡೆಗಳು ಬಿರುಕು ಬಿಟ್ಟು ಯಾವಾಗ ಬೀಳುತ್ತದೋ ಗೊತ್ತಿಲ್ಲದ ಸ್ಥಿತಿಯಲ್ಲಿತ್ತು. ಆ ಮನೆಯಲ್ಲಿ ಕಾಂತಮ್ಮ ಎಂಬ ಮಹಿಳೆ, ಆಕೆಯ ಪತಿ ಮತ್ತು ಅವರ ಮಗಳು ವಾಸಿಸುತ್ತಿದ್ದರು. ಅವರ ಜೊತೆ ಲಕ್ಷ್ಮಿ ಎಂಬ ಹುಡುಗಿಯೂ ಇದ್ದಳು. ಲಕ್ಷ್ಮಿ ಆ ಊರಿನ ಜನರೆಲ್ಲರಿಗೂ ತುಂಬಾ ಇಷ್ಟವಾದ ಹುಡುಗಿ. ಏಕೆಂದರೆ ಅವಳ ಹೆಸರು ಹೇಳುವಂತೆ ಲಕ್ಷ್ಮೀದೇವಿಯಂತೆ ಕಳೆಕಳೆಯಾಗಿರುತ್ತಿದ್ದಳು. ಆದರೆ ಅವಳ ಜೀವನ ಮಾತ್ರ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು. ಪಕ್ಷಿಗೆ ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಗಳು ತೀರಿಕೊಂಡರೆ ಅವಳ ಚಿಕ್ಕಮ್ಮ ಕಾಂತಮ್ಮ ಅವಳನ್ನು ಸೇರಿಸಿಕೊಂಡಳು ಎಂದರೆ ಪ್ರೀತಿಯಿಂದ ಅಲ್ಲ, ಮನೆಯಲ್ಲಿ ಕೆಲಸ ಮಾಡಲು ಒಬ್ಬಳು ಸಿಕ್ಕಿದಳಲ್ಲ ಎಂಬ ಸ್ವಾರ್ಥದಿಂದ. ಲಕ್ಷ್ಮಿಗೆ ಆಗ 5 ವರ್ಷವೂ ಆಗಿರಲಿಲ್ಲ. ಅಂದಿನಿಂದ ಆ ಮನೆಯಲ್ಲಿ ದುಡಿಮೆ ಶುರುವಾಯಿತು. ಚಿಕ್ಕಮ್ಮ ಕಾಂತಮ್ಮ ಗೈಯಾಳಿ. ಅವಳಿಗೆ ಬಂಗಾರಿ ಎಂಬ ಒಬ್ಬ ಮಗಳು ಇದ್ದಾಳೆ. ತನ್ನ ಸ್ವಂತ ಮಗಳನ್ನು ಮಾತ್ರ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಲಕ್ಷ್ಮಿಯಿಂದ ಮಾತ್ರ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಳು. ಲಕ್ಷ್ಮಿ ಬೆಳಗ್ಗೆ ಎದ್ದು ಮನೆ ಒರೆಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ನೀರು ತಂದು ಹೀಗೆ ಹಗಲೆಲ್ಲ ಸೊಂಟ ಬಗ್ಗಿಸದೆ ಕೆಲಸ ಮಾಡಬೇಕಿತ್ತು. ಆದರೂ ಆ ಹೆಣ್ಣಿಗೆ ತೃಪ್ತಿ ಇರುತ್ತಿರಲಿಲ್ಲ. ತಿನ್ನಲು ತಿಮ್ಮರಾಜು, ಕೆಲಸಕ್ಕೆ ಪೋತುರಾಜುನೋ. ಅವಳು ಬಂದಂತೆ ಬೈಯುತ್ತಿದ್ದಳು. ಅವಳು ಸರಿಯಾಗಿ ಹಳಸಿದ ಅನ್ನವನ್ನು ಸಹ ನೀಡುತ್ತಿರಲಿಲ್ಲ ಎಂದು ಲಕ್ಷ್ಮಿಗೆ ಒಂದೇ ಒಂದು ಆಸರೆ, ಒಂದೇ ಒಂದು ಶಕ್ತಿ ಇತ್ತು. ಅದು ಸಾಕ್ಷಾತ್ ಆ ತಿರುಮಲ ವೆಂಕಟೇಶ್ವರ ಸ್ವಾಮಿ. ಅವಳಿಗೆ ಯಾವುದೇ ಕಷ್ಟ ಬಂದರೂ, ಚಿಕ್ಕಮ್ಮ ಹೊಡೆದರೂ, ಬೈದರೂ ಅಡುಗೆ ಮನೆಯ ಒಂದು ಮೂಲೆಯಲ್ಲಿದ್ದ ವೆಂಕಟೇಶ್ವರ ಸ್ವಾಮಿಯ ಪಟದ ಬಳಿ ಹೋಗಿ ಅಳುತ್ತಿದ್ದಳು. ಏನಪ್ಪಾ ಸ್ವಾಮಿ, ನನಗೆ ಯಾರೂ ಇಲ್ಲ ಎಂದು ಪರೀಕ್ಷಿಸುತ್ತಿದ್ದೀಯಾ? ನನ್ನ ಅಮ್ಮನನ್ನು ನನ್ನಿಂದ ದೂರ ಮಾಡಿದೆ. ಕನಿಷ್ಠ ಈ ಕಷ್ಟಗಳಿಂದ ನನಗೆ ವಿಮೋಚನೆ ನೀಡಬಾರದೆ ಎಂದು ಕೇಳಿದಳು. ಆದರೆ ಮರುಕ್ಷಣವೇ ಕಣ್ಣೀರು ಒರೆಸಿಕೊಂಡು, ನೀನು ನನ್ನನ್ನು ಹೇಗೆ ಇಡಲು ಬಯಸುತ್ತೀಯೋ ಹಾಗೆಯೇ ಇಡು ಸ್ವಾಮಿ, ಎಲ್ಲವೂ ನಿನ್ನದೇ ಎಂದು ನಮಸ್ಕರಿಸುತ್ತಿದ್ದಳು. ಅವಳಿಗೆ ವೆಂಕಟೇಶ್ವರ ಸ್ವಾಮಿ ಅಂದರೆ ಅಷ್ಟು ಹುಚ್ಚು ಪ್ರೀತಿ. ಎಷ್ಟೇ ಕೆಲಸವಿದ್ದರೂ ಸರಿ, ಸಂಜೆಯಾಗುತ್ತಿದ್ದಂತೆ ದೀಪ ಹಚ್ಚಿ ಸ್ವಾಮಿಯ ನಾಮಗಳನ್ನು ಜಪಿಸುತ್ತಿದ್ದಳು. ಲಕ್ಷ್ಮಿ ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ಕಷ್ಟಗಳು ಹೆಚ್ಚಾದವು. ಆದರೆ ಅವಳ ಭಕ್ತಿಯೂ ಅಷ್ಟೇ ಹೆಚ್ಚಾಯಿತು. ಮುಖ್ಯವಾಗಿ ಲಕ್ಷ್ಮಿಗೆ ವರ್ಷದ ಎಲ್ಲಾ ತಿಂಗಳುಗಳಿಗಿಂತ ಧನುರ್ಮಾಸ ಎಂದರೆ ತುಂಬಾ ಇಷ್ಟ. ಧನುರ್ಮಾಸ ಬರುತ್ತದೆ ಎಂದರೆ ಸಾಕು, ಲಕ್ಷ್ಮಿಯ ಮುಖದಲ್ಲಿ ತಿಳಿಯದ ಹೊಳಪು ಬರುತ್ತಿತ್ತು. ಊರೆಲ್ಲ ಚಳಿಗೆ ಮುದುಡಿಕೊಂಡು ಮಲಗಿದ್ದರೆ ಲಕ್ಷ್ಮಿ ಮಾತ್ರ ಕೋಳಿ ಕೂಗುವ ಮೊದಲೇ ಅಂದರೆ ಬೆಳಗಿನ ಜಾವ 4 ಗಂಟೆಗೆ ಏಳುತ್ತಿದ್ದಳು. ಆ ಚಳಿಯಲ್ಲಿ ಮಂಜು ಸುರಿಯುತ್ತಿದ್ದಾಗ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಗಳಲ್ಲೇ ತುಳಸಿಕಟ್ಟೆಯ ಬಳಿ ದೀಪ ಹಚ್ಚುತ್ತಿದ್ದಳು. ಚಿಕ್ಕಮ್ಮ ಇನ್ನೂ ನಿದ್ದೆಯಿಂದ ಏಳುವ ಮೊದಲೇ ಮನೆಯ ಮುಂದೆ ಹಸುವಿನ ಸಗಣಿಯಿಂದ ಸಾರಿಸಿ ಸುಂದರವಾದ ರಂಗೋಲಿಗಳನ್ನು ಹಾಕುತ್ತಿದ್ದಳು. ಲಕ್ಷ್ಮಿ ಹಾಕುತ್ತಿದ್ದ ರಂಗೋಲಿಗಳನ್ನು ನೋಡಲು ಆ ಬೀದಿಯ ಜನರು ನಿಂತು ನೋಡುತ್ತಿದ್ದರು. ಅಷ್ಟು ಸುಂದರವಾಗಿರುತ್ತಿದ್ದವು. ಅವು ಕೇವಲ ರಂಗೋಲಿಗಳಾಗಿರಲಿಲ್ಲ. ಆ ರಂಗೋಲಿಯ ಮಧ್ಯದಲ್ಲಿ ಹಸುವಿನ ಸಗಣಿಯಿಂದ ಗೊಬ್ಬೆಮ್ಮಗಳನ್ನು ಮಾಡಿ ಅವುಗಳನ್ನು ಚೆಂಡು ಹೂವುಗಳು ಮತ್ತು ಕುಂಬಳಕಾಯಿ ಹೂವುಗಳಿಂದ ಅಲಂಕರಿಸಿ ಗೊಬ್ಬಿಯಲ್ಲೋ ಗೊಬ್ಬಿಯಲ್ಲೋ ಎಂದು ಹಾಡುಗಳನ್ನು ಹಾಡುತ್ತಾ ಪೂಜಿಸುತ್ತಿದ್ದಳು. ಆ ಸಮಯದಲ್ಲಿ ಅವಳನ್ನು ನೋಡಿದರೆ ಸಾಕ್ಷಾತ್ ಗೋದಾದೇವಿ ಇಳಿದು ಬಂದಿದ್ದಾಳೇನೋ ಎಂದು ಅನಿಸುತ್ತಿತ್ತು. ಚಿಕ್ಕಮ್ಮ ಎದ್ದು ಬರುವಷ್ಟರಲ್ಲಿ ಲಕ್ಷ್ಮಿ ಎಲ್ಲಾ ಕೆಲಸಗಳನ್ನು ಮುಗಿಸಿ ಅಡುಗೆ ಮನೆಯಲ್ಲಿ ಅಡುಗೆ ಸಿದ್ಧಪಡಿಸುತ್ತಿದ್ದಳು. ನೀನು ಈಗಷ್ಟೇ ಎದ್ದೆಯಾ ಅಥವಾ ನಿದ್ದೆ ನಟಿಸುತ್ತಿದ್ದೀಯಾ? ರಂಗೋಲಿಗಳು, ಆವಕಾಯ ಜಾಡಿ, ಎಷ್ಟು ಗೊಬ್ಬೆಮ್ಮಗಳನ್ನು ಇಟ್ಟಿದ್ದೀಯಾ? ಅಷ್ಟೇ ಶ್ರದ್ಧೆಯನ್ನು ಅಡುಗೆಯ ಮೇಲೆ ಇಟ್ಟರೆ ಅಡುಗೆ ರುಚಿಯಾಗಿರುತ್ತದಲ್ಲವೇ ಎಂದು ಚಿಕ್ಕಮ್ಮ ಬೆಳಗ್ಗೆ ತನ್ನ ರಾಗಯುಕ್ತ ಬೈಗುಳಗಳನ್ನು ಪ್ರಾರಂಭಿಸುತ್ತಿದ್ದಳು. ಲಕ್ಷ್ಮಿ ಮೌನವಾಗಿ ತಲೆ ಬಗ್ಗಿಸಿಕೊಂಡು ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋಗುತ್ತಿದ್ದಳು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಅವಳಿಗೆ 20 ವರ್ಷ ತುಂಬಿತ್ತು. ಆ ವರ್ಷ ಧನುರ್ಮಾಸವು ಬಹಳ ವಿಶೇಷವಾಗಿ ಬಂದಿತ್ತು. ಏಕೆಂದರೆ ಆ ವರ್ಷ ಚಳಿಯೂ ಹೆಚ್ಚಾಗಿತ್ತು. ಆದರೂ ಲಕ್ಷ್ಮಿ ತನ್ನ ನಿಯಮವನ್ನು ಬಿಡಲಿಲ್ಲ. ಒಂದು ದಿನ ರಾತ್ರಿ ಚಿಕ್ಕಮ್ಮ ಚೆನ್ನಾಗಿ ಬೈದು ಊಟವನ್ನು ಕೊಡದೆ ಲಕ್ಷ್ಮಿಯನ್ನು ಹೊರಗಿನ ವರಾಂಡದಲ್ಲಿ ಮಲಗಲು ಹೇಳಿದಳು. ಹಸಿವಿನಿಂದ ನಡುಗುತ್ತಿದ್ದ ಲಕ್ಷ್ಮಿ ಹಾಗೆಯೇ ಹೊರಗೆ ಮಲಗುತ್ತಾಳೆ. ಕನಿಷ್ಠ ಹೊದೆಯಲು ಒಂದು ಕಂಬಳಿಯೂ ಇಲ್ಲ. ತನ್ನ ಹಳೆಯ ಸೀರೆಯನ್ನು ಹೊದ್ದು ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ನಿದ್ರೆಗೆ ಜಾರುತ್ತಾಳೆ. ಮಧ್ಯರಾತ್ರಿಯಲ್ಲಿ ಲಕ್ಷ್ಮಿಗೆ ಒಂದು ಅದ್ಭುತ ಕನಸು ಬಿತ್ತು. ಆ ಕನಸಿನಲ್ಲಿ ಒಂದು ದಿವ್ಯವಾದ ಬೆಳಕು ಕಾಣಿಸಿತು. ಆ ಬೆಳಕಿನ ಮಧ್ಯದಿಂದ ಒಂದು ಸುಂದರ ಸ್ತ್ರೀ ರೂಪ ಹೊರಬಂದಿತು. ಅವಳ ಕುತ್ತಿಗೆಯಲ್ಲಿ ಹೂವಿನ ಮಾಲೆಗಳು, ಕೈಯಲ್ಲಿ ಗಿಳಿ, ಮುಖದಲ್ಲಿ ತಾಯಂದಿರಿಗೆ ತಾಯಿಯಂತಹ ಪ್ರಶಾಂತತೆ. ಅವಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಗೋದಾದೇವಿ. ಲಕ್ಷ್ಮಿ ಆಶ್ಚರ್ಯದಿಂದ ಮಾತು ಹೊರಡದೆ ಹಾಗೆಯೇ ನೋಡುತ್ತಾ ನಿಂತು ಬಿಟ್ಟಳು. ಆಗ ಗೋದಾದೇವಿ ಲಕ್ಷ್ಮಿ ಹತ್ತಿರ ಬಂದು ತಲೆ ನೇವರಿಸಿ, ಮಗಳೇ ಲಕ್ಷ್ಮಿ, ಏಕೆ ದುಃಖಿಸುತ್ತಿದ್ದೀಯಾ? ನಿನ್ನ ಕಷ್ಟಗಳೆಲ್ಲ ನನಗೆ ಗೊತ್ತು. ನೀನು ಆ 7 ಬೆಟ್ಟಗಳ ಒಡೆಯನನ್ನು ಎಷ್ಟು ನಂಬುತ್ತೀಯೋ ಅವನು ನಿನ್ನನ್ನು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ. ನಿನ್ನ ಭಕ್ತಿ ಮತ್ತು ಸಹನೆಗೆ ಪರೀಕ್ಷೆಯ ಸಮಯ ಮುಗಿದಿದೆ. ಈ ಧನುರ್ಮಾಸದಲ್ಲಿ ನೀನು ಕೇವಲ ಗೊಬ್ಬೆಮ್ಮಗಳನ್ನು ಇಟ್ಟು ರಂಗೋಲಿ ಹಾಕುವುದಷ್ಟೇ ಅಲ್ಲ, ನಾಳೆಯಿಂದ ಪ್ರತಿದಿನ ತಿರುಪಾವೈ ಪಾಶುರಗಳನ್ನು ಓದು. ಆ ಹಾಡಿನ ಅರ್ಥವನ್ನು ತಿಳಿದುಕೊಂಡು ಸ್ವಾಮಿಯನ್ನು ಪ್ರಾರ್ಥಿಸು.
ನಿನ್ನ ಭಕ್ತಿಗೆ ಮೆಚ್ಚಿ ಕಷ್ಟಗಳನ್ನು ನಿವಾರಿಸುವನು. ನಿನ್ನನ್ನು ಕಣ್ಣುಗಳಲ್ಲಿಟ್ಟುಕೊಂಡು ನೋಡಿಕೊಳ್ಳುವವನು. ಸಾಕ್ಷಾತ್ ರಾಜಕುಮಾರನಂತಹ ಪತಿ ನಿನಗಾಗಿ ಬರುತ್ತಾನೆ. ಇದು ನನ್ನ ಮಾತು ಎಂದು ಹೇಳಿ ಮಾಯವಾಗಿ ಹೋಯಿತು. ಲಕ್ಷ್ಮಿ ಬೆಚ್ಚಿಬಿದ್ದು ಎದ್ದಳು. ಸುತ್ತಲೂ ನೋಡಿದರೆ ಕತ್ತಲು ಕವಿದಿತ್ತು. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ 1,000 ದೀಪಗಳನ್ನು ಬೆಳಗಿಸಿದಷ್ಟು ಕಾಂತಿ. ಸಾಕ್ಷಾತ್ ಗೋದಾದೇವಿ ನನ್ನ ಕನಸಿಗೆ ಬಂದಳಾ, ನನಗೆ ಅಭಯ ನೀಡಿದಳಾ ಎಂದು ಆನಂದದಿಂದ ಕಣ್ಣೀರು ಹಾಕಿದಳು. ಆ ದಿನದಿಂದ ಲಕ್ಷ್ಮಿಯ ದಿನಚರಿ ಬದಲಾಯಿತು. ಬೆಳಿಗ್ಗೆ ಎದ್ದು ರಂಗೋಲಿ ಹಾಕುವುದು ಸಾಮಾನ್ಯ. ಆದರೆ ಗೊಬ್ಬೆಮ್ಮಗಳ ಸುತ್ತಲೂ ತಿರುಗುತ್ತಾ ಗೋದಾದೇವಿ ಹೇಳಿದಂತೆ ತಿರುಪ್ಪಾವೈ ಪಾಶುರಗಳನ್ನು ಹಾಡಲು ಪ್ರಾರಂಭಿಸಿದಳು. ಅವಳು ಹಾಡುತ್ತಿದ್ದಾಗ ಆ ಬೀದಿಗಳಲ್ಲಿ ಹೋಗುವವರು ಕೂಡ ನಿಂತು ಕೇಳುತ್ತಿದ್ದರು. ಅವಳ ಕಂಠದಲ್ಲಿ ಏನೋ ತಿಳಿಯದ ಮಾಧುರ್ಯವಿತ್ತು. ಚಿಕ್ಕಮ್ಮ ಎಷ್ಟು ಬೈದರೂ ಈಶಾನಿ ಲಕ್ಷ್ಮಿಗೆ ಏನೂ ಕೇಳಿಸಲಿಲ್ಲ. ಅವಳ ಗಮನವೆಲ್ಲ ಸ್ವಾಮಿಯ ಮೇಲಿತ್ತು. ಅವಳ ಮುಖದಲ್ಲಿ ಹೊಸ ಕಾಂತಿ ಬಂದಿತ್ತು. ಏನೋ ಒಳ್ಳೆಯದು ನಡೆಯಲಿದೆ ಎಂಬ ನಂಬಿಕೆ ಅವಳ ಕಣ್ಣುಗಳಲ್ಲಿ ಕಾಣಿಸಿತು. ಇದೇ ವೇಳೆ ಆ ರಾಜ್ಯಕ್ಕೆ ಒಬ್ಬ ರಾಜಕುಮಾರನಿದ್ದನು. ಅವನ ಹೆಸರು ವಿಕ್ರಮಸಿಂಹ. ಅವನು ಮಹಾನ್ ವೀರನಾಗಿದ್ದರೂ ಮಹಾನ್ ದೈವಭಕ್ತನೂ ಆಗಿದ್ದನು. ಮದುವೆಯ ವಯಸ್ಸಿಗೆ ಬಂದರೂ ಅವನು ಯಾರನ್ನೂ ಮದುವೆಯಾಗಲು ಒಪ್ಪುತ್ತಿರಲಿಲ್ಲ. ಏಕೆಂದರೆ ಅವನಿಗೆ ಸೌಂದರ್ಯ, ಆಸ್ತಿಪಾಸ್ತಿ ಮುಖ್ಯವಾಗಿರಲಿಲ್ಲ. ಮನಸ್ಸಿನಲ್ಲಿ ದೈವಭಕ್ತಿ ಮತ್ತು ಸೇವಾ ಗುಣವಿರುವ ಹುಡುಗಿ ಬೇಕು ಎಂಬುದು ಅವನ ಆಸೆಯಾಗಿತ್ತು. ಎಷ್ಟೋ ರಾಜಕುಮಾರಿಯರನ್ನು ತೋರಿಸಿದರು. ಅವರಲ್ಲಿ ಅಹಂಕಾರವನ್ನು ಕಂಡು ತಿರಸ್ಕರಿಸಿದನು. ಲಕ್ಷ್ಮಿಗೆ ಕನಸಿನಲ್ಲಿ ಕಾಣಿಸಿಕೊಂಡ ಅದೇ ದಿನ ರಾಜಕುಮಾರನಿಗೂ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಗೋದಾದೇವಿ ಕಾಣಿಸಿಕೊಂಡು, ವಿಕ್ರಮ, ನಿನಗೆ ತಕ್ಕ ಜೋಡಿ ಪರಮ ಭಕ್ತಳು ಶ್ರೀಪುರದಲ್ಲಿದ್ದಾಳೆ. ಆ ಊರಿನ ಕೊನೆಯಲ್ಲಿರುವ ಹಂಚಿನ ಮನೆಯಲ್ಲಿ ಧನುರ್ಮಾಸದ ಸಮಯದಲ್ಲಿ ಬೆಳಿಗ್ಗೆ ತಿರುಪಾವೈ ಗಾನ ಮಾಡುವ ಹುಡುಗಿಯೇ ನಿನಗೆ ಶ್ರೀ ಮಹಾಲಕ್ಷ್ಮಿಯಂತಹ ಪತ್ನಿಯಾಗುತ್ತಾಳೆ. ಹೋಗಿ ಅವಳನ್ನು ಕರೆದುಕೊಂಡು ಬಾ ಎಂದು ಹೇಳಿದಳು. ರಾಜಕುಮಾರ ಬೆಳಿಗ್ಗೆ ಎದ್ದು ಆಶ್ಚರ್ಯಪಟ್ಟನು. ಇದು ದೈವಜ್ಞ ಎಂದು ಭಾವಿಸಿದನು. ತಕ್ಷಣ ತನ್ನ ಮಂತ್ರಿಗಳು ಮತ್ತು ಸೈನಿಕರನ್ನು ಕರೆದು ಮರೆಮಾಚಿದ ವೇಷದಲ್ಲಿ ಶ್ರೀಪುರಕ್ಕೆ ಹೊರಟನು. ಅವನು ನೇರವಾಗಿ ರಾಜ ಲಾಂಛನಗಳೊಂದಿಗೆ ಹೋಗಿದ್ದರೆ ಹುಡುಗಿ ತನ್ನ ನಿಜವಾದ ರೂಪವನ್ನು ಅರಿಯದ ಸಾಮಾನ್ಯ ಪಾದಚಾರಿಯಂತೆ ಹೋದಳು. ಶ್ರೀಪುರವನ್ನು ತಲುಪುವ ಹೊತ್ತಿಗೆ ಮುಂಜಾನೆಯಾಗಿತ್ತು. ಇಡೀ ಊರು ನಿಶ್ಶಬ್ದವಾಗಿತ್ತು. ಆದರೆ ಒಂದು ಮನೆಯ ಮುಂದೆ ಮಾತ್ರ ಅದ್ಭುತವಾದ ಹಾಡು ಕೇಳಿಸುತ್ತಿತ್ತು. ಆ ಧ್ವನಿಯಲ್ಲಿ ಭಕ್ತಿರಸ ತುಂಬಿತ್ತು. ರಾಜಕುಮಾರ ಆ ಮನೆಯ ಕಡೆಗೆ ನಡೆದನು. ಅಲ್ಲಿ ನೋಡಿದರೆ ಒಂದು ಬಡ ಹುಡುಗಿ ಹಳೆಯ ಸೀರೆಯಲ್ಲಿ ಇದ್ದರೂ ಮಹಾಲಕ್ಷ್ಮಿಯಂತೆ ಹೊಳೆಯುತ್ತಿದ್ದಳು. ರಂಗೋಲಿಗಳ ಮಧ್ಯೆ ಕುಳಿತು ಗೊಬ್ಬೆಮ್ಮಗಳನ್ನು ಪೂಜಿಸುತ್ತಾ ಹಾಡುತ್ತಿದ್ದಳು. ಅವಳು ಹಾಕಿದ ರಂಗೋಲಿಗಳು ತುಂಬಾ ಕಲಾತ್ಮಕವಾಗಿದ್ದವು. ಅದನ್ನು ನೋಡಿದ ತಕ್ಷಣ ರಾಜಕುಮಾರನ ಮನಸ್ಸು ಅವಳ ಪಾದಗಳ ಬಳಿ ನಿಂತಿತು. ಇವಳೇ ನನ್ನ ಕನಸುಗಳ ರಾಣಿ ಎಂದು ನಿರ್ಧರಿಸಿದನು. ಆದರೆ ರಾಜಕುಮಾರ ಆ ಮನೆಯ ಮುಂದೆ ನಿಂತಿರುವುದನ್ನು ಕಾಂತಮ್ಮ ನೋಡಿದಳು. ಅವನು ಮರೆಮಾಚಿದ ವೇಷದಲ್ಲಿದ್ದರೂ ಅವನ ಮುಖದಲ್ಲಿ ರಾಜಕಳೆ ಎದ್ದು ಕಾಣುತ್ತಿತ್ತು. ಕಂಠದಲ್ಲಿರುವ ಚಿನ್ನದ ಸರ ಮತ್ತು ಕೈಯಲ್ಲಿರುವ ಉಂಗುರವನ್ನು ನೋಡಿ ಇವನು ದೊಡ್ಡ ಕೋಟ್ಯಾಧಿಪತಿಯಂತೆ ಕಾಣುತ್ತಿದ್ದಾನೆ ಎಂದು ಕಾಂತಮ್ಮ ಗುರುತಿಸಿದಳು. ತಕ್ಷಣ ಹೊರಗೆ ಬಂದು, ಯಾರಯ್ಯ ನೀನು, ಬೆಳಿಗ್ಗೆ ನಮ್ಮ ಮನೆಯ ಮುಂದೆ ನಿಂತಿದ್ದೀಯಾ ಎಂದು ಕೇಳಿದಳು. ರಾಜಕುಮಾರ ವಿನಯದಿಂದ, ಅಮ್ಮ, ನಾನು ಒಬ್ಬ ದಾರಿಹೋಕ. ಈ ಊರಿನ ಹೊಸ ಮನೆಯಿಂದ ಬರುತ್ತಿದ್ದ ಹಾಡನ್ನು ಕೇಳಿ ನಿಂತುಬಿಟ್ಟೆ. ಆ ಹುಡುಗಿ ಯಾರು? ತುಂಬಾ ಚೆನ್ನಾಗಿ ಹಾಡುತ್ತಿದ್ದಾಳೆ. ಅವಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಅನಿಸುತ್ತಿದೆ ಎಂದನು. ಕಾಂತಮ್ಮನ ತಲೆಯಲ್ಲಿ ತಕ್ಷಣ ಒಂದು ಕುತಂತ್ರ ಹುಟ್ಟಿತು. ಇವನು ಆಸ್ತಿವಂತನಂತೆ ಕಾಣುತ್ತಿದ್ದಾನೆ. ನನ್ನ ಮಗಳಿಗೆ ಮದುವೆ ಮಾಡಿದರೆ ಅವಳು ನೆಲೆಸುತ್ತಾಳೆ ಅಲ್ಲವೇ? ಈ ದರಿದ್ರ ಲಕ್ಷ್ಮಿಗೆ ಯಾಕೆ ಒಳ್ಳೆಯದಾಗಬೇಕು ಎಂದು ಯೋಚಿಸಿದಳು. ತಕ್ಷಣ, ಯೋಹೋ, ಆ ಹಾಡು, ಅದು ನನ್ನ ಮಗಳು ಹಾಡುತ್ತಿದ್ದಾಳೆ. ಅವಳು ಒಳಗಿದ್ದಾಳೆ. ಈಗಲೇ ಕರೆಯುತ್ತೇನೆ, ಇರು ಎಂದು ಸುಳ್ಳು ಹೇಳಿದಳು. ಲಕ್ಷ್ಮಿ ಆಗಲೇ ಪೂಜೆ ಮುಗಿಸಿ ಒಳಗೆ ಹೋಗುತ್ತಿದ್ದಾಗ ಕಾಂತಮ್ಮ ಅವಳನ್ನು ಗಟ್ಟಿಯಾಗಿ ಒಂದು ಕೋಣೆಗೆ ತಳ್ಳಿ ಹೊರಗಿನಿಂದ ಬೀಗ ಹಾಕಿದಳು. ಬಾಯಿ ಮುಚ್ಚಿಕೊಂಡು ಒಳಗೇ ಇರು. ಒಂದು ಮಾತು ಆಡಿದರೆ ಕೊಲ್ಲುತ್ತೇನೆ ಎಂದು ಎಚ್ಚರಿಸಿದಳು. ನಂತರ ತನ್ನ ಸ್ವಂತ ಮಗಳು ನಿದ್ದೆಗಣ್ಣಿನಲ್ಲಿದ್ದರು. ಬಂಗಾರಿಯನ್ನು ಎಬ್ಬಿಸಿ, ಹೊರಗೆ ಒಬ್ಬ ಶ್ರೀಮಂತ ಬಂದಿದ್ದಾನೆ. ನೀನೇ ಹಾಡು ಹಾಡಿದೆ ಎಂದು ಹೇಳು, ನಿನ್ನ ಅದೃಷ್ಟ ಬದಲಾಗುತ್ತದೆ ಎಂದು ಹೇಳಿ ಮುಖವನ್ನು ತೊಳೆಯದೆ ಮಗಳನ್ನು ಹೊರಗೆ ಕರೆತಂದಳು. ಕಾಂತಮ್ಮ ಹೊರಗೆ ಬಂದು, ಇದು ನೋಡಿ, ಇವಳೇ ನನ್ನ ಮಗಳು, ಹಾಡು ಹಾಡಿದ್ದು ಇವಳೇ ಎಂದು ರಾಜಕುಮಾರನಿಗೆ ಪರಿಚಯಿಸಿದಳು. ರಾಜಕುಮಾರ ಅವಳನ್ನು ನೋಡಿದ. ಅವಳಲ್ಲಿ ಭಕ್ತಿ ಇಲ್ಲ, ಕಣ್ಣುಗಳಲ್ಲಿ ಶುದ್ಧತೆ ಇಲ್ಲ. ಅಷ್ಟೇ ಅಲ್ಲ, ನಿದ್ದೆಯ ಮಂಪರು ಬಿಟ್ಟಿರಲಿಲ್ಲ. ಅವನಿಗೆ ಅನುಮಾನ ಬಂತು. ನಿಜವಾಗಿಯೂ ಇವಳೇ ಹಾಡಿದಳಾ ಎಂದು ಕೇಳಿದ. ಹೌದು ಹೌದು, ನನ್ನ ಮಗಳು ಗಂಧರ್ವ ಕನ್ಯರಂತೆ ಹಾಡುತ್ತಾಳೆ ಎಂದು ಕಾಂತಮ್ಮ ಹೊಡೆದು ಹೇಳಿದಳು. ಆಗ ರಾಜಕುಮಾರ, ಸರಿ, ಇದೇ ರೀತಿ ಹಾಡಿದ ಪಾಶುರದಲ್ಲಿ ಕೊನೆಯ ಚರಣವನ್ನು ಮತ್ತೊಮ್ಮೆ ಹಾಡಿ ಕೇಳಿ ತರಿಸುತ್ತೇನೆ ಎಂದು ಕೇಳಿದನು. ಬಂಗಾರಿಗೆ ಸಿನಿಮಾ ಹಾಡುಗಳು ಬಿಟ್ಟರೆ ದೇವರ ಹಾಡುಗಳು ಬರುವುದಿಲ್ಲ. ಹೆದರಿ ಹೋದ ತಾಯಿಯ ಕಡೆಗೆ ನೋಡಿದಳು. ಆಗ ಕಾಂತಮ್ಮ, ಅಯ್ಯೋ, ಈಗಲೇ ಗಂಟಲು ಕಟ್ಟಿಕೊಂಡಿದೆ. ಅಕ್ಕ ತಾನೇ ನಾಳೆ ಹಾಡುತ್ತಾಳೆ ಎಂದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು. ರಾಜಕುಮಾರನಿಗೆ ಅರ್ಥವಾಯಿತು. ಅವನು ನಗುತ್ತಾ, ಪರವಾಗಿಲ್ಲ ಕನಿಷ್ಠ. ಇಂದು ಧನುರ್ಮಾಸದಲ್ಲಿ ಇಂದು ವಿಶೇಷತೆ ಏನು ಎಂದು ಕೇಳಿದನು. ಅದಕ್ಕೂ ಆ ತಾಯಿ ಮಗಳ ಬಳಿ ಉತ್ತರವಿರಲಿಲ್ಲ. ಇಂದು ಭಾನುವಾರ, ತಾನೇ ಚಿಕನ್ ಬೇಯಿಸಿಕೊಳ್ಳುತ್ತೇವೆ ಎಂದು ಅಮಾಯಕವಾಗಿ ಹೇಳಿದಳು. ಬಂಗಾರಿ ರಾಜಕುಮಾರನಿಗೆ ಕೋಪ ಬಂತು. ಸುಳ್ಳು ಹೇಳಬೇಡಿ, ಆ ಹಾಡಿನಲ್ಲಿರುವ ಭಕ್ತಿ ಮೋಹದಲ್ಲಿಲ್ಲ, ಸತ್ಯ ಹೇಳಿ, ಒಳಗೆ ಯಾರಿದ್ದಾರೆ ಎಂದು ಗಟ್ಟಿಯಾಗಿ ಕೇಳಿದನು. ಕಾಂತಮ್ಮ ಹೆದರಿ, ಯಾರೂ ಇಲ್ಲ, ನಮ್ಮ ಕೆಲಸದವಳು ಇದ್ದಾಳೆ ಅಷ್ಟೇ ಎಂದು ಸುಳ್ಳು ಹೇಳಿದಳು. ಆಗ ರಾಜಕುಮಾರ, ಹಾಗಾದರೆ ಆ ಕೆಲಸದವಳನ್ನು ಕರೆಯಿರಿ, ಅವಳ ಕೈಯಿಂದ ನೀರು ಕುಡಿದು ಹೋಗುತ್ತೇನೆ ಎಂದನು. ಬೇರೆ ದಾರಿಯಿಲ್ಲದೆ ಕಾಂತಮ್ಮ ಇಷ್ಟವಿಲ್ಲದಿದ್ದರೂ ಬಾಗಿಲು ತೆರೆದಳು.
ಕೋಣೆಯ ಬಾಗಿಲು ತೆರೆಯುತ್ತಿದ್ದಂತೆ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪಟದ ಮುಂದೆ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತಿದ್ದಳು. ಬಾಗಿಲು ತೆರೆದ ಶಬ್ದ ಕೇಳಿಸಲಿಲ್ಲ. ಅವಳು ಮತ್ತೆ ತನ್ನ ಮಧುರವಾದ ಧ್ವನಿಯಲ್ಲಿ ನೀಲಾ ತುಂಗ ಸಪ್ತಗಿರಿ ಎಂದು ತಿರುಪಾವೈ ಹಾಡಲು ಪ್ರಾರಂಭಿಸಿದಳು. ಆ ಹಾಡನ್ನು ಕೇಳಿದ ತಕ್ಷಣ ರಾಜಕುಮಾರ ಪರವಶನಾದನು. ನೇರವಾಗಿ ಒಳಗೆ ಹೋಗಿ ಅವಳ ಪಾದಗಳಿಗೆ ನಮಸ್ಕರಿಸಿದನು. ಲಕ್ಷ್ಮಿ ಬೆಚ್ಚಿಬಿದ್ದು ಕಣ್ಣು ತೆರೆದಳು. ಎದುರಿಗೆ ಒಬ್ಬ ರಾಜಕುಮಾರ ತನ್ನ ಕಾಲುಗಳಿಗೆ ನಮಸ್ಕರಿಸುವುದನ್ನು ನೋಡಿ ಭಯದಿಂದ ಹಿಂದಕ್ಕೆ ಸರಿದಳು. ಅಯ್ಯೋ, ಯಾರು ನೀವು? ಏನು ಮಾಡುತ್ತಿದ್ದೀರಿ ಎಂದು ನಡುಗಿದಳು. ಆಗ ರಾಜಕುಮಾರನು ತನ್ನ ಮರೆಮಾಚುವ ವಸ್ತುವನ್ನು ತೆಗೆದು ತನ್ನ ನಿಜವಾದ ರಾಜ ಪರಿಚಯವನ್ನು ಹೇಳಿದನು. ನಾನು ಈ ದೇಶದ ಯುವ ರಾಜನು, ಆದರೆ ಈಗ ಕೇವಲ ಒಬ್ಬ ಭಕ್ತನು. ಗೋದಾದೇವಿ ಆಜ್ಞೆಯ ಮೇರೆಗೆ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ. ನಿನ್ನ ಭಕ್ತಿ ಮತ್ತು ಗಾನ ನನ್ನನ್ನು ಇಲ್ಲಿಗೆ ಕರೆತಂದಿವೆ. ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಎಲ್ಲರ ಮುಂದೆ ಕೇಳಿದನು. ಅದನ್ನು ನೋಡಿ ಕಾಂತಮ್ಮನಿಗೆ ಹೃದಯ ನಿಂತಂತಾಯಿತು. ಏನು, ಕೆಲಸದವಳಿಗೆ ರಾಜಯೋಗವೇ? ಯುವರಾಜ, ಇದು ಅನ್ಯಾಯ. ಇವಳು ಕೇವಲ ಅನಾಥೆ ಎಂದು ಕೂಗುತ್ತಾ ತಡೆಯಲು ಹೋದಳು. ರಾಜಕುಮಾರನು ಒಂದೇ ನೋಟದಿಂದ ಅವಳನ್ನು ತಡೆದನು. ಅನಾಥೆಯಲ್ಲ, ಸಾಕ್ಷಾತ್ ಆ ಶ್ರೀನಿವಾಸನ ಮಗಳು. ಇಷ್ಟು ದಿನ ನೀವು ಏನೇ ಕಷ್ಟ ಕೊಟ್ಟಿದ್ದರೂ ಆ ಪಾಪ ಸುಮ್ಮನೆ ಹೋಗುವುದಿಲ್ಲ. ಆದರೆ ಇವಳ ಪುಣ್ಯದಿಂದ ನಿಮ್ಮನ್ನು ಕ್ಷಮಿಸುತ್ತೇನೆ. ಇನ್ನು ಮುಂದೆ ಇವಳು ಮಹಾರಾಣಿ ಎಂದು ಘೋಷಿಸಿದನು. ಲಕ್ಷ್ಮಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅದು ನೋವಿನಿಂದಲ್ಲ, ಆನಂದದಿಂದ. ಗೋದಾದೇವಿ ಹೇಳಿದ ಮಾತು ನಿಜವಾಯಿತು. ಅವಳು ತನ್ನ ಚಿಕ್ಕಮ್ಮನ ಕಡೆ ನೋಡಿದಳು. ಮಗು, ನನ್ನನ್ನು ಕ್ಷಮಿಸು. ನಿನ್ನ ಹಿರಿಮೆ ತಿಳಿಯದೆ ನಿನ್ನನ್ನು ಹಿಂಸಿಸಿದೆ ಎಂದು ಕಾಂತಮ್ಮ ಲಕ್ಷ್ಮಿ ಕಾಲುಗಳ ಮೇಲೆ ಬಿದ್ದಳು. ಅವಳನ್ನು ಎಬ್ಬಿಸಿ, ಪರವಾಗಿಲ್ಲ ಚಿಕ್ಕಮ್ಮ, ಇದೆಲ್ಲಾ ಸ್ವಾಮಿಯ ಲೀಲೆ ಎಂದು ಹೇಳಿದಳು. ತಕ್ಷಣವೇ ಗ್ರಾಮದ ಜನರೆಲ್ಲ ಅಲ್ಲಿ ಸೇರಿದರು. ಅದೇ ದಿನ ಆ ಹೆಂಚಿನ ಮನೆಯ ಮುಂದೆಯೇ ಆ ವೆಂಕಟೇಶ್ವರ ಸ್ವಾಮಿಯ ಸಾಕ್ಷಿಯಾಗಿ ಲಕ್ಷ್ಮಿ ಮತ್ತು ವಿಕ್ರಮಸಿಂಹನಿಗೆ ವೈಭವದಿಂದ ಮದುವೆಯಾಯಿತು. ಲಕ್ಷ್ಮಿ ತಾನು ಪ್ರತಿದಿನ ಗೊಬ್ಬೆಮ್ಮಗಳನ್ನು ಇಡುತ್ತಿದ್ದ ಆ ರಂಗೋಲಿಯ ಮೇಲೆಯೇ ನಿಂತು ರಾಜಕುಮಾರನ ಕೈ ಹಿಡಿದು ರಾಜಭವನಕ್ಕೆ ಹೋದಳು. ಅವಳು ಹೋಗುತ್ತಿದ್ದಾಗ ಆಕಾಶದಿಂದ ಹೂವಿನ ಮಳೆ ಸುರಿದಂತೆ ಅನಿಸಿತು. ಅಂದಿನಿಂದ ಲಕ್ಷ್ಮೀ ರಾಣಿಯಾದ ನಂತರವೂ ಯಾವತ್ತೂ ಧನುರ್ಮಾಸ ವ್ರತವನ್ನು ನಿಲ್ಲಿಸಲಿಲ್ಲ. ರಾಜಭವನದಲ್ಲಿಯೂ ಸಹ ಬೆಳಗಿನ ಜಾವ ಎದ್ದು ರಂಗೋಲಿ ಹಾಕಿ ಗೊಬ್ಬೆಮ್ಮಗಳನ್ನು ಇಟ್ಟು ತಿರುಪಾವೈ ಹಾಡುತ್ತಿದ್ದಳು. ಅವಳಿಂದ ಆ ರಾಜ್ಯವೆಲ್ಲ ಸಮೃದ್ಧವಾಯಿತು. ಮಳೆ ಕೂಡ ಸುರಿಯಿತು. ಜನರು ಸಂತೋಷವಾಗಿದ್ದರು. ಕಾಂತಮ್ಮ ಕೂಡ ಬದಲಾಗಿ ಉಳಿದ ಜೀವನವನ್ನು ದೈವ ಸೇವೆಯಲ್ಲಿ ಕಳೆದಳು. ಭರ್ತಿ ಎಂದರೆ ಬಡವ ಶ್ರೀಮಂತ ಎಂಬ ಭೇದ ದೇವರಿಗೆ ಇರುವುದಿಲ್ಲ. ಕಷ್ಟಗಳು ಶಾಶ್ವತವಲ್ಲ. ನಂಬಿಕೆಯಿಂದ ಗೊಬ್ಬೆಮ್ಮರನ್ನು ಪೋಷಿಸಿದ ಗೋವಿಂದನನ್ನು ಪೂಜಿಸಿದರೆ ಫಲ ಖಂಡಿತ ಸಿಗುತ್ತದೆ ಎಂದು ಈ ಕತೆ ಹೇಳುತ್ತದೆ. ಆದ್ದರಿಂದ ಈ ಧನುರ್ಮಾಸದಲ್ಲಿ ನೀವು ಕೂಡ ಆ ಗೋದಾದೇವಿ ರಂಗನಾಥನನ್ನು ಮನಪೂರ್ವಕವಾಗಿ ಪೂಜಿಸಿ. ಯಾರು ಅದೃಷ್ಟವಂತರು, ಯಾರಿಗೆ ಯಾವ ಯೋಗವಿದೆ ಎಂದು ಯಾರಿಗೊತ್ತು. ಲಕ್ಷ್ಮಿಗೆ ಸಿಕ್ಕಂತೆ ನಮಗೆಲ್ಲರಿಗೂ ಆ ಸ್ವಾಮಿಯ ಅನುಗ್ರಹ ಸಿಗಲಿ ಎಂದು ಪ್ರಾರ್ಥಿಸೋಣ. ಅಲ್ಲದೆ ಧನುರ್ಮಾಸದ ಸಂದರ್ಭದಲ್ಲಿ ಗೋದಾದೇವಿಯ ಚರಿತ್ರೆ ಕೇಳಿದರೆ ಸಾಕು, ಅಮ್ಮನವರ ಅನುಗ್ರಹ ಪ್ರಾಪ್ತವಾಗುತ್ತದೆ. ಎಲ್ಲಾ ಪಾಪಗಳು, ಎಲ್ಲಾ ದೋಷಗಳು ದೂರವಾಗುತ್ತವೆ. ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಆದರೆ ಕೃಷ್ಣಜಿತುಲವರು ಗರ್ಭದಲ್ಲಿ ನಿಮ್ಮ ಅಂಶವಾಗಿ ಶ್ರೀವಿಲ್ಲಿಪುತ್ತೂರಿನಲ್ಲಿ ಜನಿಸಿದರು. ಈ ಶ್ರೀವಿಲ್ಲಿಪುತ್ತೂರು ಎಂದರೆ ವಿಷ್ಣುವಿಗೆ ಬಹಳ ಇಷ್ಟ. ವಿಷ್ಣುವಿಗೆ ವೈಕುಂಠದ ಮೇಲೆ ಬೇಸರ ಬಂದರೆ ವೈಕುಂಠವನ್ನು ಬಿಟ್ಟು 2 ಸ್ಥಳಗಳಿಗೆ ಬರುತ್ತಾರೆ. ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಸ್ಥಳಗಳಲ್ಲಿ ಒಂದು ತಿರುಮಲ, ಎರಡನೆಯದು ಶ್ರೀವಿಲ್ಲಿಪುತ್ತೂರು. ಸ್ವಾಮಿಗೆ ಆ ಸ್ಥಳ ಎಂದರೆ ಅಷ್ಟು ಇಷ್ಟ. ಈ ಪ್ರದೇಶದಲ್ಲಿ ವಿಷ್ಣುಚಿತ್ತರು ಹುಟ್ಟಿದರು. ಬ್ರಾಹ್ಮಣರು ಈ ನನ್ನ ಜನ್ಮದಲ್ಲಿ. ಇವರಿಗೆ ಚಿಕ್ಕಂದಿನಿಂದಲೂ ಅಪಾರವಾದ ವಿಷ್ಣುಭಕ್ತಿ. ತಂದೆ ತಾಯಿಗಳು, ಓದು ಮಗನೇ, ಶಾಲೆಗೆ ಕಳುಹಿಸುತ್ತೇವೆ ಎಂದರು. ಅಂದರೆ ವಿಷ್ಣುಚಿತ್ತರು ನನಗೆ ಏನೂ ಬೇಡ, ನನಗೆ ಸ್ವಾಮಿ ಕೈಂಕರ್ಯ ಸಾಕು ಎಂದು ಹೇಳಿ ಭಗವತ್ ಸೇವೆಯಲ್ಲೇ ಉಳಿದುಕೊಂಡರು. ಶ್ರೀವಿಲ್ಲಿಪುತ್ತೂರಿನಲ್ಲಿ ವಟಪತ್ರ ಸಾಯಿ ದೇವಾಲಯವಿದೆ. ಈ ದೇವಾಲಯದಲ್ಲಿ ಸ್ವಾಮಿಯ ಸೇವೆಯಲ್ಲಿ ಕಳೆಯುತ್ತಾ ವಿಷ್ಣುಚಿತ್ತರು ಹಾಗೆಯೇ ಉಳಿದುಕೊಂಡರು. ಬಡ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಪತ್ರಗಳಿಂದ, ಹೂವುಗಳಿಂದ ಭಗವಂತನನ್ನು ಪೂಜಿಸೋಣ ಎಂದುಕೊಂಡು ಒಂದು ತೋಟದಲ್ಲಿ ತುಳಸಿ ಮಡಿ, ಹೂವಿನ ವನವನ್ನು ಬೆಳೆಸುತ್ತಿದ್ದರು. ವಿಷ್ಣುಚಿತ್ತರು ಪ್ರತಿದಿನ ಆ ತೋಟದ ಹೂವುಗಳಿಂದ, ಎಲೆಗಳಿಂದ ಮಾಲೆಗಳನ್ನು ಮಾಡಿಕೊಂಡು ಸ್ವಾಮಿಗೆ ಕೈಂಕರ್ಯ ಮಾಡುತ್ತಿದ್ದರು. ವಿಷ್ಣುಚಿತ್ತರಿಗೆ ಸ್ವಾಮಿಯ ಮೇಲೆ ಎಷ್ಟು ಭಕ್ತಿ ಎಂದರೆ ಶ್ರೀ ಮಹಾವಿಷ್ಣು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಸ್ನೇಹಿತನಂತೆ ಮಾತನಾಡುತ್ತಿದ್ದರು. ಅದರಂತೆ ವಿಷ್ಣುಚಿತ್ತರಿಗೆ 50 ವರ್ಷ ವಯಸ್ಸಾಗುವ ಹೊತ್ತಿಗೆ ವಿಷ್ಣುಚಿತ್ತರು ಮದುವೆಯಾಗಿರಲಿಲ್ಲ. ಭಕ್ತಿಯಲ್ಲಿ ಜೀವನವನ್ನು ಕಳೆದರು. ಸುತ್ತಮುತ್ತಲಿನವರು ವಿಷ್ಣುಚಿತ್ತರನ್ನು ನೋಡಿ, ಈ ಹುಚ್ಚ ಬ್ರಾಹ್ಮಣ ಏನು, ಯಾವಾಗಲೂ ದೇವರು ದೇವರು ಎಂದು ಹೇಳುತ್ತಾನೆ. 1 ರೂಪೀಸ್ ಕೂಡ ಸಂಗ್ರಹಿಸಲಿಲ್ಲ, ಮದುವೆಯಾಗಲಿಲ್ಲ, ಮಕ್ಕಳಿಲ್ಲ, ಇವರ ಗತಿ ಏನಾಗುವುದೋ ಎಂದು ಕನಿಕರ ಪಡುತ್ತಿದ್ದರು. ಸ್ವಾಮಿ ಇವೆಲ್ಲವನ್ನೂ ನೋಡಿ, ಅಯ್ಯೋ ವಿಷ್ಣುಚಿತ್ತ, ನನಗಾಗಿ ಜೀವನವನ್ನೆಲ್ಲ ಧಾರೆ ಎರೆದಿದ್ದಾನೆ. ಕೈಯಲ್ಲಿ ಒಂದು ಚಿಕ್ಕ ಕಾಸೂ ಇಲ್ಲ. ಸರಿ, ಅಪಾರ ಸಂಪತ್ತನ್ನು ಯುದ್ಧವೆಂದು ಭಾವಿಸಿ ಒಂದು ಸನ್ನಿವೇಶವನ್ನು ಸೃಷ್ಟಿಸುತ್ತಾನೆ. ಕ್ಷಮಿಸಿ, ಮಧ್ಯರಾತ್ರಿ ರಾಜವಲ್ಲಭದೇವನು ದೇಶ ಸಂಚಾರಕ್ಕೆ ಹೋಗುತ್ತಾನೆ. ಹೋಗಿ ಎಲ್ಲಿಯೋ ಊಟ ಮಾಡಿ ಒಂದು ಆಮೇಲೆ ಮಲಗುತ್ತಾನೆ. ಅರಗು ಮೇಲೆ ರಾಜನ ಪಕ್ಕದಲ್ಲಿ ಒಬ್ಬ ಮಹಾಭಕ್ತನಿರುತ್ತಾನೆ. ಅವನು ಊಟ ಮಾಡಿ ಆರಾಮವಾಗಿ ಹರಿನಾಮಸ್ಮರಣೆ ಮಾಡುತ್ತಾ ಒಂದು ಶ್ಲೋಕವನ್ನು ಓದುತ್ತಾನೆ. ಕಾಲಕ್ಕೆ ಬೇಕಾದವುಗಳನ್ನು ಉಳಿದ ತಿಂಗಳಲ್ಲಿಯೂ ಇಟ್ಟುಕೊಳ್ಳುತ್ತೇವೆ. ರಾತ್ರಿಗೆ ಬೇಕಾದದ್ದು, ಹಗಲು ಮುಪ್ಪಿಗೆ ಬೇಕಾದದ್ದು.
ಯೌವನದಲ್ಲಿ ಹಾಗೆಯೇ ಪರಲೋಕಕ್ಕೆ ಬೇಕಾದದ್ದನ್ನು ಕೂಡ ಈ ಲೋಕದಲ್ಲಿಯೇ ಸಂಪಾದಿಸಿಕೊಳ್ಳಬೇಕು ಎಂಬುದು ಆ ಶ್ಲೋಕದ ಅರ್ಥ. ಆ ಮಾತುಗಳು ಸಿಡಿಲಿನಂತೆ ಬಡಿದವು. ರಾಜನಿಗೆ ಆ ಮಾತುಗಳನ್ನು ಕೇಳಿದ ತಕ್ಷಣ ವೈರಾಗ್ಯ ಬರುತ್ತದೆ. ಇನ್ನೂ ರಾಜ ತಕ್ಷಣ ರಾಜ್ಯಕ್ಕೆ ಹೋಗಿ, ನನಗೆ ರಾಜ್ಯ ಬೇಡ, ಮೋಕ್ಷ ಬೇಕು, ಮೋಕ್ಷ ಬೇಕಾದರೆ ಯಾವ ದೇವರನ್ನು ಪ್ರಾರ್ಥಿಸಬೇಕು ಎಂದು ಎಲ್ಲಾ ಪಂಡಿತರನ್ನು ಕೇಳುತ್ತಾನೆ. ಒಬ್ಬೊಬ್ಬರು ಒಂದೊಂದು ದೇವರ ಬಗ್ಗೆ ಹೇಳಿದರು. ಆಗ ರಾಜ ಹಾಗಲ್ಲ, ಈ ದೇವರು ಮೋಕ್ಷವನ್ನು ನೀಡುತ್ತಾನೆ ಎಂದು ಸಾಬೀತುಪಡಿಸಲು ಒಂದು ಪರೀಕ್ಷೆಯನ್ನು ಇಡುತ್ತಾನೆ. ಶಿಕ್ಷೆ ಏನೆಂದರೆ, ಒಂದು ದೊಡ್ಡ ಸ್ಥಳದಲ್ಲಿ ಗಡ್ಡೆ ಕೋಲು, ಹಳೆಯ ಗದ್ದೆ, ಕೋಲಿನ ಮೇಲೆ 1,00,000 ವರಹಗಳ ಮೂಟೆಯನ್ನು ನೇತು ಹಾಕುತ್ತಾನೆ. ಯಾರು ಅಲ್ಲಿಗೆ ಬಂದು ಇಂತಹ ಭಕ್ತನನ್ನು ಆರಾಧಿಸಿದರೆ ಖಂಡಿತವಾಗಿಯೂ ಮೋಕ್ಷ ಸಿಗುತ್ತದೆ ಎಂದು ಪರ್ವತತ್ವವನ್ನು ಸಾಬೀತುಪಡಿಸಲು ಸಾಧ್ಯವಾಗುತ್ತದೆ. ಆಗ ಆ ಮೂಟೆ ಹರಿದು ಅವರ ಕಾಲುಗಳ ಬಳಿ ಬೀಳಬೇಕು. ಹಾಗೆ ಬಿದ್ದರೆ ಆಗ ಆ ದೇವರು ಮೋಕ್ಷವನ್ನು ನೀಡುತ್ತಾನೆ ಎಂದು ನಾನು ನಂಬುತ್ತೇನೆ ಎಂದು ರಾಜನು ಘೋಷಿಸುತ್ತಾನೆ. ಇನ್ನೂ ಅಷ್ಟೇ, 1,00,000 ವರಹಕ್ಕಾಗಿ ಎಲ್ಲರೂ ಬರುತ್ತಾರೆ, ನಾನಾ ರೀತಿಯಲ್ಲಿ ಹೇಳುತ್ತಾರೆ, ಸ್ತೋತ್ರಗಳನ್ನು ಹೇಳುತ್ತಾರೆ. ಆದರೆ ಯಾರು ಏನೇ ಹೇಳಿದರೂ ಮೂಟೆ ಕೆಳಗೆ ಬೀಳುವುದಿಲ್ಲ. ಇಲ್ಲಿ ವಿಲ್ಲಿಪುತ್ತೂರಿನಲ್ಲಿ ವಿಷ್ಣುಚಿತ್ತರು ಎಂದಿನಂತೆ ಮೂಲಮಂತ್ರವನ್ನು ಜಪಿಸುತ್ತಾ ತುಳಸಿಮಾಲೆಯನ್ನು ಕಟ್ಟಲು ಪ್ರಾರಂಭಿಸಿದರು. ಆ ಹಾರವನ್ನು ಸ್ವಾಮಿಗೆ ಅರ್ಪಿಸಲು ಹೋಗುತ್ತಿದ್ದಾಗ ಸ್ವಾಮಿ ಪ್ರತ್ಯಕ್ಷನಾದನು. ಆಗ ಸ್ವಾಮಿ ನಗುತ್ತಾ ಅವನಿಗೆ ವಲ್ಲಭ ದೇವನ ಪರಿಸ್ಥಿತಿಯನ್ನು ವಿವರಿಸಿದನು. ತಕ್ಷಣ ಮಧು ಹೋಗಿ ಅಲ್ಲಿ ರಾಜನ ಮುಂದೆ ಎಲ್ಲವನ್ನೂ ತಿಳಿದವರಂತೆ ಅಸಂಬದ್ಧವಾಗಿ ಮಾತನಾಡುತ್ತಿರುವವರನ್ನು ಕೆಳಗಿಳಿಸು, ನನ್ನ ಮಹಿಮೆಯನ್ನು ಪ್ರಕಟಿಸು ಎಂದು ವಿಲಾಸವಾಗಿ ಆಜ್ಞಾಪಿಸಿದನು. ಸ್ವಾಮಿಯ ಮಾತನ್ನು ಕೇಳಿದ ವಿಷ್ಣುಚಿತ್ತನು ನಡುಗಿ ಹೋದನು. ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅಯ್ಯೋ ಸ್ವಾಮಿ, ಶಾಸ್ತ್ರಗ್ರಂಥಗಳ ಕಡೆಗೆ ನೋಡದವರನ್ನು ಹೋಟೆಲ್ನಲ್ಲಿ ಮಣ್ಣು ಅಗೆಯುವುದನ್ನು ಬಿಟ್ಟು ನನಗೇನು ಗೊತ್ತಿಲ್ಲ, ನನ್ನನ್ನು ವಾದಕ್ಕೆ ಕಳುಹಿಸುತ್ತೀಯಾ? ಅಲ್ಲಿ ನಡೆದದ್ದು ಅವಮಾನವೇ ಎಂದು ಗೋಳಾಡಿದನು. ಗುಡಿಯನ್ನು ಓಡಿಸು, ನೀರು ತರು, ಪಲ್ಲಕ್ಕಿ ಹೊರು, ಹಾರಗಳನ್ನು ಕಟ್ಟು, ಧ್ವಜವನ್ನು ಇಳಿಸು, ಚಾಮರ ಬೀಸು, ದೀಪ ಹಚ್ಚು. ಅಷ್ಟೇ ಹೊರತು ವಾದಗಳು ನನಗೇಕೆ? ಇನ್ನಾರೂ ಸಿಗಲಿಲ್ಲವೇ ನಿನಗೆ ಎಂದು ಪ್ರಾರ್ಥಿಸಿದನು. ಅವನ ಭಕ್ತಿಗೆ ಸಂತೋಷಪಟ್ಟನು. ಶ್ರೀಹರಿ ಶ್ರೀದೇವಿ ಕಡೆಗೆ ನೋಡಿದನು. ಅವನ ವಾದಗಳನ್ನು ಗೆಲ್ಲಿಸುವುದನ್ನು ನೋಡು ಎಂದನು. ನಂತರ ವಿಷ್ಣುಮೂರ್ತಿ ವಿಷ್ಣುಚಿತ್ತನೊಂದಿಗೆ, ನಿನ್ನ ಇಷ್ಟವಾದದ್ದು ಏನು? ಹೋಗಿ ಬಾ, ನಾನು ಎಲ್ಲವನ್ನೂ ನಡೆಸಲು ಇದ್ದೇನೆ ಎಂದು ತಮಾಷೆಯಾಗಿ ಹೇಳಿದನು. ಅದಕ್ಕೆ ವಿಷ್ಣುಚಿತ್ತನು ಒಪ್ಪಿಕೊಂಡನು. ರಾಜನಿಗೆ ಪ್ರಸಾದವಾಗಿ ನೀಡಲು ಬುಟ್ಟಿಗಳಲ್ಲಿ ಹಣ್ಣುಗಳನ್ನು ಹಿಡಿದುಕೊಂಡು ಮಧುರೆಗೆ ಹೊರಟನು. ಹೀಗೆ ವಿಷ್ಣುಚಿತ್ತನು ಮಧುರೆಯನ್ನು ತಲುಪಿದನು. ನೇರವಾಗಿ ರಾಜಸಭೆಗೆ ಹೋದನು. ಅವನ ದಿವ್ಯ ತೇಜಸ್ಸನ್ನು ನೋಡಿ ರಾಜನು ಸೇರಿದಂತೆ ಸಭೆಯಲ್ಲಿದ್ದವರೆಲ್ಲರೂ ಭಯದಿಂದ ಎದ್ದು ನಿಂತರು. ನಂತರ ವಿಷ್ಣುಚಿತ್ತನು ರಾಜನು ತೋರಿಸಿದ ಆಸನದ ಮೇಲೆ ಕುಳಿತನು. ಅಲ್ಲಿಯವರೆಗೆ ವಾದ ಮಾಡುತ್ತಿದ್ದ ಸಭೆಯ ಪಂಡಿತರೆಲ್ಲರೂ ನಿಶ್ಶಬ್ದರಾದರು. ಆಗ ವಿಷ್ಣುಚಿತ್ತನು, ಈ ಮೌನವೇಕೆ? ನಾನು ಪರಕೀಯನೇ ಎಂದು ನಗುತ್ತಾ ಅವರೊಂದಿಗೆ ಹೇಳಿದನು. ಆಳವಾದ ವಿಷಯಗಳನ್ನು ತಿಳಿದುಕೊಂಡನು. ನಗುತ್ತಾ ರಾಜನನ್ನು ನೋಡಿದನು. ನೀನು ಮಧ್ಯವರ್ತಿಯಾಗಿದ್ದರೆ ನನ್ನ ವಾದವನ್ನು ಕೇಳು ಎಂದು ಹೇಳಿದನು. ಅವನ ನಂತರ ವಿಷ್ಣುಚಿತ್ತ ಒಬ್ಬ ವಿದ್ವಾಂಸನ ಕಡೆಗೆ ತಿರುಗಿದನು. ಅವನ ವಾದವನ್ನೆಲ್ಲಾ ಮೊದಲು ತನ್ನ ಮಾತುಗಳಲ್ಲಿ ವಿವರಿಸಿದನು. ಅದರಲ್ಲಿ ಒಂದು ವಿಶೇಷವನ್ನು ತೆಗೆದುಕೊಂಡು ಸೂಕ್ಷ್ಮವಾಗಿ ಖಂಡಿಸಿದನು. ಮಧ್ಯದಲ್ಲಿ ಮಾತನಾಡಲು ಬಂದವರನ್ನು ಒಂದೊಂದು ಮಾತಿನಿಂದಲೇ ತಡೆದನು. ಮೊದಲನೆಯವನ ಬಳಿಗೆ ಬಂದು ತನ್ನ ಸಿದ್ಧಾಂತವನ್ನು ಸ್ಥಾಪಿಸಿ ಅವರನ್ನು ಒಪ್ಪಿಸಿ ಸೋಲಿಸಿದನು. ಸರಿ, ಈಗ ಹೇಳು, ನಿನ್ನ ವಾದವೇನು ಎಂದು ಮುಂದಿನವನನ್ನು ಹಾಗೆಯೇ ಗೆದ್ದನು. ಹೀಗೆ ವಿಷ್ಣುಚಿತ್ತ ಎಲ್ಲರನ್ನೂ ಸಾಲಾಗಿ ವಾದದಲ್ಲಿ ಸಾಧಿಸಿದನು. ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳ ಮೂಲಕ ಪರಮಾತ್ಮ ತತ್ವವನ್ನು ನಿರೂಪಿಸಿದನು. ನಂತರ ನಾರಾಯಣನೇ ಆ ಪರತತ್ವವೆಂದು ಬೋಧಿಸಿದನು. ಎಲ್ಲಾ ಜೀವಿಗಳಲ್ಲಿರುವ ಆತ್ಮವು ವಿಷ್ಣು ಎಂದು ವಿವರಿಸಿದರು. ಪ್ರಾಣಗಳನ್ನು ಬಂಧಿಸುವುದು, ಮೋಕ್ಷ ಮಾರ್ಗಕ್ಕೆ ಅಡ್ಡಿಯಾಗುವುದು ಮನಸ್ಸು. ಮನಸ್ಸನ್ನು ಭೌತಿಕ ಭೋಗಗಳಿಂದ ಹಿಂದಕ್ಕೆ ಎಳೆಯುವ ಯೋಗ ಸಾಧನೆಯಿಂದ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಅದೇ ವಿಷ್ಣು ಎಲ್ಲಾ ರೂಪಗಳಲ್ಲಿಯೂ ತುಂಬಿದ್ದಾನೆ. ಆದರೆ ಅವನ ಸ್ಥೂಲ ರೂಪವನ್ನು ಯಾವಾಗಲೂ ಕಾನೂನಿನ ಮೂಲಕ ಅವನನ್ನಾಗಿ ಪರಿವರ್ತಿಸಿ ಮುಕ್ತಿ ಪಡೆಯಬಹುದು ಎಂದು ಒಂದು ಕಥೆಯ ಮೂಲಕ ವಿಷ್ಣುಚಿತ್ತರು ವಿವರವಾಗಿ ವಿವರಿಸಿದರು. ವಿಜಯವನ್ನು ದೃಢಪಡಿಸುತ್ತಾ ಸಭೆಯಲ್ಲಿ ಕಟ್ಟಿದ್ದ ಮೂಟೆಯು ತಾನಾಗಿಯೇ ವಿಷ್ಣುಚಿತ್ತರ ಪಾದಗಳ ಮೇಲೆ ಬಿದ್ದಿತು. ಮಹಾರಾಜರು ಸಂತೋಷಗೊಂಡು ಆ ವರಹಗಳ ಮೂಟೆಯನ್ನು ವಿಷ್ಣುಚಿತ್ತರಿಗೆ ನೀಡಿ ಸನ್ಮಾನಿಸಿ ಆನೆಯ ಮೇಲೆ ಕೂರಿಸಿ ವಿಂಡಾಮರಗಳಿಂದ ಬೀಸುತ್ತಾ ಅವರನ್ನು ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಿದರು. ಇಷ್ಟು ಗುರುತಿಸುವಿಕೆ ಬಂದ ವಿಷ್ಣುಚಿತ್ತರಿಗೆ ಸ್ವಲ್ಪವೂ ಗರ್ವ ಬರಲಿಲ್ಲ. ಇದನ್ನೆಲ್ಲಾ ನೋಡಿದ ನಾರಾಯಣನಿಗೆ ಸಂತೋಷವಾಯಿತು. ಆಹಾ, ನಮ್ಮ ವಿಷ್ಣುಚಿತ್ತರಿಗೆ ಇಷ್ಟು ಸನ್ಮಾನ ನಡೆಯುತ್ತಿದೆ, ನೋಡದೆ ಇರುವುದು ಹೇಗೆ? ಭೂಮಿಯ ಮೇಲಿರುವ ಗರ್ಭಗುಡಿಗೆ ಸನ್ಮಾನ ನಡೆಯುತ್ತಿದ್ದರೆ ನಾವು ನೋಡಬೇಕು ಅಲ್ಲವೇ ಎಂದು ಹೇಳಿ ಗರುಡನನ್ನು ಕರೆದು ಶ್ರೀದೇವಿ ಭೂದೇವಿ ಸಮೇತರಾಗಿ ಶ್ರೀವಲ್ಲಿಪುತ್ತೂರು ಬೀದಿಗಳಿಗೆ ಬರುತ್ತಾರೆ. ಬರುವ ವಿಷ್ಣುಚಿತ್ತರೊಂದಿಗೆ ವಿಷ್ಣುಚಿತ್ತ ಎಂಬ ವಿಷ್ಣುಚಿತ್ತನನ್ನು ಬಹಳ ಸಂತೋಷದಿಂದ ಹೊಗಳುತ್ತಾನೆ. ಆಗ ವಿಷ್ಣುಚಿತ್ತರು ಸಂತೋಷದಿಂದ, ಸ್ವಾಮಿ, ಇದು ನನ್ನ ಪರಾಕ್ರಮವಲ್ಲ, ನಾನು ಎಂದಿಗೂ ಓದಿಲ್ಲ, ಆದರೆ ನೀವೇ ನನಗೆ ವಿದ್ಯೆಯನ್ನು ನೀಡಿದ್ದೀರಿ. ಸ್ವಾಮಿ, ನನ್ನ ಮೇಲೆ ಪ್ರೀತಿಯಿಂದ ಇಷ್ಟೊಂದು ಜನ, ನಾನು ಬಂದಿರುವ ಮನೋಹರ ರೂಪ ನಿನ್ನದು, ದೃಷ್ಟಿ ತಗಲುತ್ತಿದೆ, ನಿನಗೆ ದೃಷ್ಟಿ ತಗಲಬಾರದು ಎಂದು ಆಶೀರ್ವದಿಸುತ್ತಾ ಮಂಗಳ ಶಾಸನ ಬರೆದನು. ವಿಷ್ಣುಚಿತ್ತ ಆಗ ವಿಷ್ಣುಮೂರ್ತಿ, ವಿಷ್ಣುಚಿತ್ತ ವ್ಯಕ್ತಿ ಎಂದು ನನ್ನನ್ನೇ ಆಶೀರ್ವದಿಸುತ್ತಿದ್ದೀಯಾ ನೀನು? ಆದ್ದರಿಂದ ಇನ್ನು ಮುಂದೆ ನಿನ್ನನ್ನು ಪೆರಿಯಾಳ್ವಾರ್ ಅಂದರೆ ಆಳ್ವಾರ್ಗಳಲ್ಲಿಯೇ ದೊಡ್ಡ ಆಳ್ವಾರ್ ಎಂದು ಕರೆಯುತ್ತಾರೆ ಎಂದು ಆಶೀರ್ವದಿಸಿ ಹೊರಟು ಹೋಗುತ್ತಾನೆ. ವಿಷ್ಣುಚಿತ್ತ ನಂತರ ಹೋಗಿ ಪುತ್ತೂರಿಗೆ ಬರುತ್ತಾನೆ.
1,00,000 ವರಹಗಳಲ್ಲಿ 1 ರೂಪೀಸ್ ಕೂಡ ಇಟ್ಟುಕೊಳ್ಳದೆ ವಟಪತ್ರ ಸಾಯಿ ದೇವಸ್ಥಾನಕ್ಕೆ ದಾನ ಮಾಡುತ್ತಾನೆ. ಮತ್ತೆ ಬುಟ್ಟಿ ತೆಗೆದುಕೊಂಡು ತೋಟಕ್ಕೆ ಹೋಗುತ್ತಾನೆ. ಹೀಗೆ ವಿಷ್ಣುಚಿತ್ತರು ಹಣವನ್ನು ದಾನ ಮಾಡಿ ತನಗೆ ಬಂದ ಹೆಸರು ಪ್ರತಿಷ್ಠೆಗಳನ್ನು ಲೆಕ್ಕಿಸುವುದಿಲ್ಲ. ಸ್ವಾಮಿ ತನಗೆ ನೀಡಿದ ವಿದ್ಯುತ್ ತಿರುಮಲಿಯನ್ನು ಬರೆದನು. ಇದನ್ನೆಲ್ಲ ನೋಡಿದ ವಿಷ್ಣುಮೂರ್ತಿ, ವಿಷ್ಣುಚಿತ್ತನು ಎಷ್ಟು ಹುಚ್ಚು ಭಕ್ತ, ಹಣ ಕೊಟ್ಟರೆ ನನ್ನ ದೇವಸ್ಥಾನಕ್ಕೆ ದಾನ ಮಾಡಿದನು, ಹೆಸರು ಪ್ರತಿಷ್ಠೆಗಳನ್ನು ಕೊಟ್ಟರೂ ಲೆಕ್ಕಿಸಲಿಲ್ಲ, ವಿದ್ಯೆ ಕೊಟ್ಟೆ, ಆ ವಿದ್ಯೆಯನ್ನು ನನ್ನ ಸಲುವಾಗಿಯೇ ಖರ್ಚು ಮಾಡುತ್ತಿದ್ದಾನೆ, ಮದುವೆ ಇಲ್ಲ, ಮಕ್ಕಳು ಇಲ್ಲ, ತನ್ನ ಜೀವನವನ್ನೆಲ್ಲ ನನ್ನ ಸಲುವಾಗಿಯೇ ಖರ್ಚು ಮಾಡುತ್ತಿದ್ದಾನೆ, ಇವನಿಗೆ ಏನು ಬೇಕು ಎಂದು ಕರಗಿ ಹೋಗುತ್ತಾನೆ. ಹೀಗೆ ಯೋಚಿಸಿ ನನ್ನನ್ನು ನಾನು ವಿಷ್ಣುಚಿತ್ತನಿಗೆ ಸಮರ್ಪಿಸಿಕೊಳ್ಳುತ್ತೇನೆ ಎಂದು ಭೂದೇವಿ ಕಡೆ ನೋಡುತ್ತಾನೆ. ಆಗ ಭೂದೇವಿ, ನನಗೆ ಅರ್ಥವಾಯಿತು, ಸ್ವಾಮಿ ಯಾವ ತುಳಸಿ ಗಿಡಗಳಿಗೆ ತನ್ನ ಜೀವನವನ್ನೆಲ್ಲ ಸಮರ್ಪಿಸಿಕೊಂಡನೋ ಆ ತುಳಸಿ ಗಿಡದಲ್ಲೇ ಕೈವಲ್ಯವನ್ನು ನೀಡಲಿದ್ದೇನೆ. ಇನ್ನು ನಾನು ಭೂಮಿಗೆ ಹೋಗುತ್ತೇನೆ ಎಂದು ಭೂದೇವಿ ಭೂಮಿಗೆ ಇಳಿದು ಬರುತ್ತಾಳೆ. ಅವಳು ನಿಜವಾಗಿಯೂ ತೋಟದಲ್ಲಿ ಜನಿಸುತ್ತಾಳೆ. ಒಮ್ಮೆ ವಿಷ್ಣುಚಿತ್ತನು ತೋಟದಲ್ಲಿ ಪಾತಿಗಳನ್ನು ಮಾಡುತ್ತಿರುವಾಗ ಒಂದು ಮಗು ಕಾಣಿಸುತ್ತದೆ. ಆ ಭೂದೇವಿಯ ಅಂಶದಿಂದ ಜನಿಸಿದ ಆಂಡಾಳ್ ದೇವಿ, ಗೋದಾದೇವಿ ಭೂದೇವಿಯ ಅಂಶವಾಗಿ ಅಯೋನಿಜಳಾಗಿ ಜನಿಸಿದಳು. ಹೀಗೆ ಮಗು ಸಿಕ್ಕಿದ್ದಕ್ಕೆ ವಿಷ್ಣುಚಿತ್ತರು ತುಂಬಾ ಸಂತೋಷಪಡುತ್ತಾರೆ. ಏಕೆಂದರೆ ಅವರು ತಮ್ಮ ಜೀವನದಲ್ಲಿ ಯಾವುದೇ ಮಾಧುರ್ಯವನ್ನು ನೋಡಿರಲಿಲ್ಲ. ಯಾವಾಗಲೂ ಭಕ್ತಿ ಭಕ್ತಿ ಎಂದು ಮದುವೆಯಾಗದೆ ಉಳಿದಿದ್ದ ಅವರಿಗೆ ಮಗಳು ಸಿಕ್ಕಾಗ ತುಂಬಾ ಸಂತೋಷವಾಗುತ್ತದೆ. ವಿಷ್ಣುಚಿತ್ತರು ಹೀಗೆ ವಿಷ್ಣುಚಿತ್ತರು ಗೋದಾದೇವಿಯನ್ನು ಅಕ್ಕರೆಯಿಂದ ಬೆಳೆಸುತ್ತಾರೆ. ಚಿಕ್ಕಂದಿನಿಂದಲೂ ಗೋದಾದೇವಿಗೆ ವಿಷ್ಣುಭಕ್ತಿ ಬೆಳೆಯುತ್ತದೆ. ಯೌವನಕ್ಕೆ ಬಂದಾಗ ಆ ಭಕ್ತಿ ಪ್ರೀತಿಯಾಗಿ ಬದಲಾಗುತ್ತದೆ. ಅದರಿಂದ ಗೋದಾದೇವಿಯಲ್ಲಿ ಕೃಷ್ಣನನ್ನು ಹೇಗಾದರೂ ಸರಿಪತಿಯಾಗಿ ಪಡೆಯಬೇಕೆಂಬ ಆಸೆ ಶುರುವಾಗುತ್ತದೆ. ಅಷ್ಟೇ ಅಲ್ಲದೆ ಶಂಖದಂತಹ ಕುತ್ತಿಗೆಯ ಗೋದಾದೇವಿಯ ಅಪರೂಪದ ಸೌಂದರ್ಯದಿಂದ ಹೊಳೆಯುತ್ತಾ ಅಕ್ಕಪಕ್ಕದ ಭಕ್ತರ ಮನೆಗಳಲ್ಲಿ ಹಾಡುವ ಶ್ರೀ ಲಕ್ಷ್ಮೀ ಕಲ್ಯಾಣ ಪಾಠಗಳನ್ನೆಲ್ಲ ಶ್ರದ್ಧೆಯಿಂದ ಕೇಳುತ್ತಿದ್ದಳು. ಶ್ರೀ ಮಹಾವಿಷ್ಣುವಿನ ಗುಣಗಾನಗಳನ್ನು ಕೇಳಿ ಕೇಳಿ ಪೂರ್ವಜನ್ಮದ ಸಂಸ್ಕಾರದಿಂದ ಆ ದೇವದೇವನನ್ನು ಸೇರಬೇಕೆಂಬ ಬುದ್ಧಿ ಅವಳಿಗೆ ಉಂಟಾಯಿತು. ಮೂರ್ತಿ ಅವತಾರ ಕಥೆಗಳ ಅಮೃತವನ್ನು ಸವಿಯುತ್ತಾ ಆಳಿಗಳನ್ನು ಅನುಕರಿಸುತ್ತಾ ಆನಂದಿಸುತ್ತಿದ್ದವನು ವಿಷ್ಣುಚಿತ್ತ. ವಿಷ್ಣು ಪುರಾಣಕ್ಕೆ ವ್ಯಾಖ್ಯಾನ ಬರೆಯುತ್ತಾ ಕಾಲ ಕಳೆಯುತ್ತಿದ್ದನು. ಅವನು ಕಟ್ಟಿದ ಕಮಲದ ಹೂವಿನ ಮಾಲೆಗಳನ್ನು, ತುಳಸಿ ಮಾಲೆಯನ್ನು ತನ್ನ ಕೂದಲಿನಲ್ಲಿ ಇಟ್ಟುಕೊಂಡು ಬಾವಿಯ ನೀರಿನಲ್ಲಿ ತನ್ನ ಪ್ರತಿರೂಪವನ್ನು ನೋಡಿಕೊಂಡು ಗೋದಾದೇವಿ ಸಂತೋಷಪಡುತ್ತಿದ್ದಳು. ಅರಿಶಿನದಿಂದ ಸ್ನಾನ ಮಾಡಿ ಮೃದುವಾದ ವಸ್ತ್ರಗಳನ್ನು ಧರಿಸಿ ತಂದೆ ಕಟ್ಟಿದ ಹೂವಿನ ಮಾಲೆಗಳನ್ನು ತಲೆಯಲ್ಲಿ ಧರಿಸಿ ಸ್ವಾಮಿಯ ಬಗ್ಗೆ ಮಾತನಾಡುತ್ತಿದ್ದಳು. ಒಂದು ಬಾರಿ ವಿಷ್ಣುಚಿತ್ತ ಈ ದೃಶ್ಯವನ್ನು ನೋಡಿ ಕೋಪಗೊಳ್ಳುತ್ತಾನೆ. ಸ್ವಾಮಿಗೆ ಅರ್ಪಿಸಬೇಕಾದ ಮಾಲೆಯನ್ನು ನನ್ನ ಮಗಳು ಹಾಕಿಕೊಳ್ಳುತ್ತಾಳಾ, ಅಂದರೆ ನಿರ್ಮಾಲ್ಯವನ್ನು ಸ್ವಾಮಿಗೆ ಅರ್ಪಿಸುತ್ತೇನೆ ಎಂದು ದುಃಖಪಡುತ್ತಾನೆ. ಇನ್ನು ಆ ತಪ್ಪು ನಡೆಯದಂತೆ ಎಚ್ಚರದಿಂದ ಇರಬೇಕು ಎಂದುಕೊಳ್ಳುತ್ತಾನೆ. ಇನ್ನೊಂದೆಡೆ ಗೋದಾದೇವಿ ರಾತ್ರಿಯ ಸಮಯದಲ್ಲಿ ಶ್ರೀ ಮಹಾವಿಷ್ಣುವಿನ ರೂಪ, ಗುಣ ಮತ್ತು ಸೌಂದರ್ಯಗಳ ಬಗ್ಗೆ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಳು. ಒಮ್ಮೆ ಸಹೋದರಿ ಅವಳನ್ನು, ಸಖಿ ನೀನು ಅಲ್ಲಿಯವಳು, ಅಲ್ಲಿ ಇರದೆ ಈಗ ಇಲ್ಲಿಗೆ ಏಕೆ ಬಂದೆ ಎಂದು ಕೇಳಿದಳು. ಅದಕ್ಕೆ ಗೋದಾದೇವಿ, ಸಖಿಯರೇ, ನೀವು ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲಗಳ ಬಗ್ಗೆ ತಿಳಿದಿರುವ ಮಹರ್ಷಿಗಳಂತೆ ಮಾತನಾಡುತ್ತಿದ್ದೀರಿ. ಎಲ್ಲವನ್ನೂ ತಿಳಿದವರಾಗಿದ್ದರೆ ಹೇಳಿ, ನಾನು ಹಿಂದಿನ ಜನ್ಮದಲ್ಲಿ ಯಾರು ಎಂದು ಕೇಳಿದಳು. ಆಗ ಸಹೋದರಿ ಗೋದಾದೇವಿಗೆ ಪಾರಿಜಾತ ಹೂವಿಗಾಗಿ ಮಲತಾಯಿ ಆದ ರುಕ್ಮಿಣಿಯ ಮೇಲೆ ಕೋಪಿಸಿಕೊಂಡು ಪತಿಯನ್ನು ಸಾಧಿಸಿ ಅದಕ್ಕೆ ತೃಪ್ತಿಪಡದೆ ಪಾರಿಜಾತ ವೃಕ್ಷವನ್ನು ತರಿಸಿಕೊಂಡ ಸತ್ಯಭಾಮ ನೀನು ತಾನೇ ಎಂದು ಸಹೋದರಿ ಗೋದಾದೇವಿಗೆ ಅವಳ ಪೂರ್ವಜನ್ಮವನ್ನು ತಿಳಿಸಿದಳು. ತಕ್ಷಣ ಅವಳಿಗೆ ಹಿಂದಿನ ನೆನಪು ಬಂದಿತು. ದೀಪವನ್ನು ಹಚ್ಚಿದ ತಕ್ಷಣ ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ಕಣ್ಣಿಗೆ ಕಾಣಿಸದೆ ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣನೊಂದಿಗೆ ವಿಹರಿಸಿದ ಪ್ರಪಂಚವೆಲ್ಲ ಅವಳ ಕಣ್ಣೆದುರು ಕಾಣಿಸಿತು. ಗೋದಾದೇವಿ ಮೂರ್ಛೆ ಹೋದಳು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದ ಸಹೋದರಿಯ ಮನಸ್ಸುಗಳು ಮುಸುಕಿದವು. ಹಿಂದಿನ ಜನ್ಮದ ಜೀವನದ ಬಗ್ಗೆ ಅವಳಿಗೆ ಎಚ್ಚರಿಕೆ ನೀಡಿ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಿ ಹೇಳಿದೆವು. ಅವಳ ಮನಸ್ಸು ಆತಂಕಕ್ಕೆ ಒಳಗಾಯಿತು. ಅವಳ ಈ ವರ್ತನೆಗಳು ಎಲ್ಲಿಗೆ ತಲುಪಿಸುತ್ತವೆಯೋ ಎಂದು ಅವರು ಭಾವಿಸಿ ಬೀಸಣಿಗೆಗಳಿಂದ ಬೀಸುತ್ತಾ ಅವಳಿಗೆ ಸೀತೆಯ ಪ್ರಚಾರಗಳನ್ನು ಮಾಡಿದರು. ಅವಳು ಕಣ್ಣು ತೆರೆದಳು. ಶ್ರೀಹರಿಯ ಧ್ಯಾನದಿಂದ ಮುಚ್ಚಿದ್ದ ಅವಳ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯಿತು. ನೀವು ಯಾರು ಎಂದು ಅವಳು ಅವರನ್ನು ಕೇಳಿದಳು. ನಾವು ನಿನ್ನ ಗೆಳತಿಯರು, ನಾಗಕನ್ಯರು, ಏಕೆ ಮೊದಲೇ ಭೂಮಿಗೆ ಬಂದೆವು ಎಂದು ಹೇಳುತ್ತಾ ಅವರು ಅವಳನ್ನು ಅಪ್ಪಿಕೊಂಡರು. ಆಗ ಗೋದಾದೇವಿ ಆರ್ತಳಾಗಿ, ನಾನು ಶ್ರೀಕೃಷ್ಣನಿಗೆ ಆಗ ಪ್ರಿಯ ಪತ್ನಿ, ಈಗ ಈ ಕಲಿಯುಗದಲ್ಲಿ ಮತ್ತೆ ಹುಟ್ಟಿ ವಿರಹ ವೇದನೆಯಲ್ಲಿ ಸಿಕ್ಕಿಬಿದ್ದ ಈ ಬದುಕು ಏಕೆ? ನನ್ನ ತಂದೆ ತನ್ನ ಇಷ್ಟದಂತೆ ಇನ್ನೊಬ್ಬರಿಗೆ ಮದುವೆ ಮಾಡಿಕೊಡುವ ಮೊದಲೇ ನಾನು ದೇಹವನ್ನು ಯೋಗ ಶಕ್ತಿಯಿಂದ ನಾಶಪಡಿಸಿಕೊಳ್ಳುತ್ತೇನೆ. ಆಗ ಹರಿಪಾದಪದ್ಮಗಳನ್ನು ಸೇರುವ ಭಾಗ್ಯ ಸತ್ವ ನನಗೆ ಸಿಗುತ್ತದೆ ಎಂದು ಶಕ್ತಿಗಳೊಂದಿಗೆ ಹೇಳಿದಳು. ಆಗ ಸಹೋದರಿ, ಆ ಶ್ರೀಕೃಷ್ಣ ಈಗ ಎಲ್ಲಿದ್ದಾನೆ ಗೊತ್ತಾ? ಶ್ರೀರಂಗದಲ್ಲಿ ಶ್ರೀರಂಗನಾಥನ ರೂಪದಲ್ಲಿ ಇದ್ದಾನೆ. ಅವನನ್ನು ಗಂಡನನ್ನಾಗಿ ಮಾಡಿಕೊಳ್ಳಲು ಇಷ್ಟು ಆತುರ ಏಕೆ? ನಿಮ್ಮ ಮನೆಯಲ್ಲೇ ಪೂಜೆ ಇತ್ಯಾದಿಗಳಿಂದ ಹರಿಯನ್ನು ಸೇವಿಸು ಎಂದು ಸಹೋದರಿ ಅವಳನ್ನು ಸಮಾಧಾನಪಡಿಸಿದಳು. ಅಷ್ಟೇ, ಅವಳು ಕಣ್ಣು ಮುಚ್ಚದಂತೆ ಮನ್ಮಥನು ಯುದ್ಧಕ್ಕೆ ಆಹ್ವಾನಿಸಿದನು. ಮನಸ್ಸಿನ ಆತಂಕದಿಂದ ಮುಕ್ತಿ ಪಡೆಯಲು ಗೋದಾದೇವಿ ಶ್ರೀಕೃಷ್ಣನನ್ನು ಮತ್ತೆ ಸೇರುವುದನ್ನೇ ಗುರಿಯಾಗಿಟ್ಟುಕೊಂಡು ಶ್ರೀಹರಿಯನ್ನು ಆರಾಧಿಸಲು ಪ್ರಾರಂಭಿಸಿದಳು. ಪ್ರತಿದಿನ ಮುಂಜಾನೆ ಮೌನವಾಗಿ ಎದ್ದು ಸ್ನಾನ ಮುಗಿಸಿ ಕೂದಲನ್ನು ಒಣಗಿಸಿ ಕೆಂಗಲ್ವ ಹೂವಿನ ಮಾಲೆಯೊಂದಿಗೆ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ದೇವಾಲಯದ ಆವರಣದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕುತ್ತಿದ್ದಳು. ಶ್ರೀರಂಗಸ್ವಾಮಿಗೆ ಮಾಲೆಯನ್ನು ಹಾಕಿ ಅಗರಬತ್ತಿ ಹಚ್ಚಿ ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಇಡುತ್ತಿದ್ದಳು.
ದರ್ಬೆಯ ಗುಡಿಯ ಸುತ್ತ ಪ್ರದಕ್ಷಿಣೆ ಮಾಡಿ ತೀರ್ಥ ತೆಗೆದುಕೊಂಡು ಪ್ರಸಾದವಾಗಿ ಪಡೆದ ಮಾಲೆಯನ್ನು ಶಾಖೆಯಲ್ಲಿ ಧರಿಸಿ ಮನೆಗೆ ಹೋಗುತ್ತಿದ್ದಳು. ಹೀಗೆ ಪ್ರತಿದಿನ ಹರಿಪೂಜೆ ಮಾಡಿ ಅವನ ಲೀಲೆಗಳನ್ನು ದ್ರಾವಿಡ ಭಾಷೆಯಲ್ಲಿ ಹಾಡುತ್ತಿದ್ದಳು. ಅದು ತಿರುಪಾವೆಯಾಗಿ ಮಾರ್ಪಟ್ಟಿತು. ಈ ಮಧ್ಯೆ ವಸಂತ ಲೊತ್ತು ಬಂದಿತು. ಕಿಲೋಗಳ ಮಾವಿನ ಮರದ ಕೊಂಬೆಗಳಲ್ಲಿ ಅಡಗಿದ್ದ ಪಂಚಮ ಸ್ವರಗಳ ಶಾಲೆಯು ಹಾಡಿದ ಹೂವುಗಳ ಮೇಲೆ ದುಂಬಿಗಳು ಮೇಂಕರಿಸಲು ಪ್ರಾರಂಭಿಸಿದವು. ಗೋದಾದೇವಿ ಆಗ ಅರಳಿದ ಕಮಲದ ಹೂವಿನ ಹಾಸಿಗೆ. ಹೂವಿನ ಸುಗಂಧದಿಂದ ಕೂಡಿದ ಸಣ್ಣ ಗಾಳಿಯು ಅವಳ ದುಃಖವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಿತ್ತು. ತನ್ನ ಮಗಳ ವೇದನೆ ಹೆಚ್ಚಾಗುತ್ತಿರುವುದನ್ನು ವಿಷ್ಣುಚಿತ್ತ ಗಮನಿಸಿದನು. ಕಾರಣವೇನೆಂದು ಅವನಿಗೆ ಅರ್ಥವಾಗಲಿಲ್ಲ. ದೇವಾಲಯಕ್ಕೆ ಹೋಗಿ ಪೂಜೆಗಳನ್ನು ಮುಗಿಸಿದನು. ಅವನ ಮನಸ್ಸಿನಲ್ಲಿ ಮಗಳು. ಅವಳಲ್ಲಿ ಉಂಟಾಗುತ್ತಿದ್ದ ನೋವನ್ನು ಹರಿಗೆ ನಿವೇದಿಸಿಕೊಳ್ಳುತ್ತಾ, ದೇವರೇ, ನಿನ್ನ ದಾಸಿಯಾದ ನನ್ನ ಮಗಳು ಏಕೆ ಯಾವುದೋ ವ್ರತವನ್ನು ಕೈಗೊಂಡು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದಾಳೆ. ಬೇಡವೆಂದರೂ ನನ್ನ ಮಾತನ್ನು ಕೇಳುತ್ತಿಲ್ಲ. ಮಕ್ಕಳಿಲ್ಲದ ನನಗೆ ಮಗಳಾದರೂ ಸರಿ, ಮಗನಾದರೂ ಸರಿ, ಅವಳೇ ನಿರ್ಧರಿಸಿದಳು. ಅವಳು ಮಾಡುತ್ತಿರುವ ಈ ವ್ರತ ನಾವು ಮಾಡುವ ವ್ರತಗಳಂತಿಲ್ಲ. ಮುನಿ ಪ್ರಸಾದವಾಗಿ ನೀಡಿದ ಹೂವುಗಳನ್ನು ಕಿವಿಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಆದರೆ ಅವುಗಳನ್ನು ಹಾಸಿಗೆಯ ಮೇಲೆ ಹರಡಿ ಅವಳಂತೆ ಅವುಗಳ ಮೇಲೆ ಮಲಗುವುದಿಲ್ಲ. ಚೆಂಬುಗಳಿಂದಲೇ ಪಾದತೀರ್ಥವನ್ನು ಕುಡಿಯುತ್ತೇವೆ. ಆದರೆ ಅವಳು ತನ್ನ ದೇಹವನ್ನು ಒದ್ದೆ ಮಾಡಿಕೊಳ್ಳುತ್ತಾಳೆ. ಇದೆಲ್ಲ ಏನು? ನನಗಾದರೆ ಹುಚ್ಚು ಹಿಡಿದಂತೆ ಅನಿಸುತ್ತಿದೆ. ನಿನ್ನ ಮೇಲೆ ಎಷ್ಟೇ ಭಕ್ತಿ ಇದ್ದರೂ ಬಂಧನವನ್ನು ಬಿಡಿಸಿಕೊಳ್ಳಲಾಗದವನು ನಾನು. ಅಂತರ್ಯಾಮಿ, ನಿನಗೆ ತಿಳಿಯದ ವಿಷಯ ಇರುವುದಿಲ್ಲ. ಈ ವಿಷಯ ಏನು ಎಂದು ನೀನೇ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು. ತೆರೆದ ಅಧಿಷ್ಠಾನಕ್ಕೆ ನಗುತ್ತಾ ಶ್ರೀಹರಿ ಅವನಿಗೆ ಹೀಗೆ ಹೇಳಿದನು. ವಿಷ್ಣುಚಿತ್ತ, ನಿನ್ನ ಪೂರ್ವಜನ್ಮದ ಕಲದಿಂದ ಭೂದೇವಿ ನಿನಗೆ ಮಗಳಾಗಿ ಸಿಕ್ಕಿದ್ದಾಳೆ. ನನ್ನ ಮಹಿಮೆ ತಿಳಿದವಳಾಗಿರುವುದರಿಂದ ಅವಳು ನಿರಂತರವಾಗಿ ನನ್ನ ಗುಣಗಾನವನ್ನು ಕೇಳುತ್ತಾ ಕಾಲ ಕಳೆಯುತ್ತಿದ್ದಾಳೆ. ನೀನು ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಅವಳು ಆ ರೀತಿಯಲ್ಲಿ ನನ್ನ ಬಗ್ಗೆ ತಪಸ್ಸು ಮಾಡುತ್ತಿದ್ದಾಳೆ. ಅದಕ್ಕಿಂತ ಮಿಗಿಲಾದ ದೊಡ್ಡ ತಪಸ್ಸು ಏನಿದೆ? ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ. ನಿನ್ನ ಮಗಳನ್ನು ಶ್ರೀರಂಗನಾಥನನ್ನು ಸೇವಿಸುವುದಕ್ಕಾಗಿ ಶ್ರೀರಂಗಕ್ಕೆ ಕರೆದುಕೊಂಡು ಬಾ ಎಂದು ಆತ ಆಜ್ಞಾಪಿಸಿದನು. ಸ್ವಾಮಿ ಮಹಾಪ್ರಸಾದವೆಂದು ವಿಷ್ಣುಚಿತ್ತನು ಹರಿಗೆ ಪ್ರಣಾಮ ಮಾಡಿದನು. ಚಿನ್ನದ ಪಲ್ಲಕ್ಕಿಯಲ್ಲಿ ತನ್ನ ಮಗಳೊಂದಿಗೆ 100 ಮರಗಳನ್ನು ಪರಮ ಭಕ್ತರನ್ನು ಜೊತೆಯಲ್ಲಿ ಕರೆದುಕೊಂಡು ಪ್ರಯಾಣವನ್ನು ಆರಂಭಿಸಿದನು. ವಿಷ್ಣುಚಿತ್ತನು ಗೋದಾದೇವಿಯೊಂದಿಗೆ ಉದ್ಯಾನವನಗಳಿಂದ ಕಂಗೊಳಿಸುತ್ತಾ ಪಾಪಗಳನ್ನು ನಾಶ ಮಾಡುವ ಪವಿತ್ರವಾದ ಕ್ಷೇತ್ರ ಮೀನಾ ಶ್ರೀರಂಗವನ್ನು ತಲುಪಿದನು. ಅಲ್ಲಿನ ಕೊಳದಲ್ಲಿ ತಂದೆ ಮಗಳು ಸ್ನಾನ ಮಾಡಿದರು. ಅಂದರೆ ಪಾಪಗಳನ್ನು ಹೋಗಲಾಡಿಸುವ ರೀತಿಯಲ್ಲಿ ಮಂತ್ರಯುಕ್ತವಾಗಿ ಸ್ನಾನ ಮಾಡಿದರು. ವಿಷ್ಣುಚಿತ್ತನು ಮಧ್ಯಾಹ್ನ ಸಮಯದಲ್ಲಿ ಮಾಡುವ ಸಂಧ್ಯಾವಂದನೆಗಳನ್ನು ಮುಗಿಸಿದನು. ಚೆನ್ನಾಗಿ ಅಲಂಕರಿಸಿಕೊಂಡ ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು ವೈಷ್ಣವ ಭಕ್ತರು ಜೊತೆಗೂಡಲು ಶ್ರೀರಂಗನಾಥನ ದೇವಾಲಯದೊಳಗೆ ಪ್ರವೇಶಿಸಿದನು. ಗರ್ಭದಿಂದ ಸೇವೆ ಸಲ್ಲಿಸಿ ಅವನ ಅನುಮತಿಯನ್ನು ಪಡೆದು ಸ್ವಾಮಿಯ ದರ್ಶನಕ್ಕಾಗಿ ಗರ್ಭಗುಡಿಯನ್ನು ಸಮೀಪಿಸಿದರು. ಶಂಖಚಕ್ರ ಗದಾದಿಗಳನ್ನು ಧರಿಸಿದ ಚತುರ್ಭುಜನನ್ನು, ಮಕರ ಕುಂಡಲಗಳಿಂದ ಕಂಗೊಳಿಸುವವನನ್ನು, ವಕ್ಷಸ್ಥಳದ ಮೇಲೆ ಕೌಸ್ತುಭ ಎಂದು ಅರನಿಂದ ಪ್ರಕಾಶಿಸುವವನನ್ನು, ಪೀತಾಂಬರಧಾರಿಯನ್ನು, ಪುರಾಣ ಪುರುಷನಾದ ಪುರುಷೋತ್ತಮನಾದ ಶ್ರೀರಂಗನಾಥನ ಆನಂದ ಭಾಷ್ಪಗಳು ಸುರಿಯುತ್ತಿರಲು ಆ ತಂದೆ ಮಗಳು ದರ್ಶನ ಪಡೆದರು. ಅಷ್ಟಾಂಗ ನಮಸ್ಕಾರ ಮಾಡಿ ವಿನಯದಿಂದ ತಲೆಬಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಆ ಇಬ್ಬರು ನಿಂತರು. ವಿಷ್ಣುಚಿತ್ತನು ಭಕ್ತಿಪರವಶನಾಗಿ ಪರಿಪರಿ ವಿಧಗಳಲ್ಲಿ ಶ್ರೀಮನ್ನಾರಾಯಣನನ್ನು ಸ್ತುತಿಸಿದನು. ವಿಷ್ಣುಮೂರ್ತಿಯು ತನ್ನ ಪಾದಪದ್ಮಗಳಿಗೆ ಕುಸುಮಾಂಜಲಿ ಸಮರ್ಪಿಸುತ್ತಿದ್ದ ಗೋದಾದೇವಿಯನ್ನು ತನ್ಮಯತ್ವದಿಂದ ನೋಡಿದನು. ಅಂದವನ್ನು ನೋಡಿ ಉರಿ ಹರಿತಾಪವನ್ನು ತಡೆಯಲಾರದೆ ತಾನು ಇರುವ ದಿವ್ಯ ಸಿದ್ಧಾಂತ ಸೀಮೆಗೆ ಅವಳನ್ನು ಸೇರಿಸಿ ಒಂದು ಮಾಯಾ ಗೋದಾದೇವಿಯನ್ನು ತಂದೆಯ ಪಕ್ಕದಲ್ಲಿ ಇರಿಸಿದನು. ಮಾಯೆಗೆ ಸಂಬಂಧಿಸಿದ ದಿವ್ಯವಲ್ಲಿ ರೂಪುಗೊಂಡ ಗೋದಾದೇವಿ ದೇವಾಲಯದಿಂದ ಹೊರಗೆ ಎಲ್ಲರೊಂದಿಗೆ ಬಂದು ಪಲ್ಲಕ್ಕಿಯಲ್ಲಿ ಏರಿ ಕುಳಿತಳು. ಅವಳು ಮಾರ್ಗಮಧ್ಯದಲ್ಲಿಯೇ ಮಠಮಾಯವಾದಳು. ವಿಷ್ಣುಚಿತ್ತನು ಸ್ವಾಮಿಯನ್ನು ನೋಡಿದ ಪಾರವಶ್ಯದಿಂದ ಇನ್ನೂ ಚೇತರಿಸಿಕೊಂಡಿರಲಿಲ್ಲ. ಪೂಜಾರಿಗಳು ನೀಡಿದ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಗುಡಿಯ ಹೊರಗೆ ಬಂದು ವಿಷ್ಣುಚಿತ್ತರು ಬೀದಿಗೆ ಬಂದು ಮನೆಯ ಬಾಗಿಲು ತೆರೆದರು. ಆಗ ಅವರಿಗೆ ತಮ್ಮ ಮಗಳು ನೆನಪಾದಳು. ಮಗಳಿಗಾಗಿ ಬಾಗಿಲು ತೆರೆದು ನೋಡಿದರು. ಮಗಳು ಪಲ್ಲಕ್ಕಿಯಲ್ಲಿ ಇಲ್ಲದಿರುವುದನ್ನು ನೋಡಿ ವಿಷ್ಣುಚಿತ್ತರು ತುಂಬಾ ಗಾಬರಿಗೊಂಡರು. ಸ್ವಾಮಿ ತಮ್ಮ ಮಗಳನ್ನು ಅಪಹರಿಸಿದ್ದಾರೆ ಎಂದು ಆವೇಶಗೊಂಡರು. ವೇಗವಾಗಿ ದೇವಾಲಯಕ್ಕೆ ಬಂದರು. ಬ್ರಹ್ಮಾದಿಗಳ ಪಕ್ಕದಲ್ಲಿ ನಿಂತು ಆಡಳಿತ ನಡೆಸುತ್ತಿರುವ ಈ ರಂಗನಾಥನು ಅನ್ಯಾಯವಾಗಿ ನನ್ನ ಮಗಳನ್ನು ಅಪಹರಿಸಿ ಒಳಗೆ ಅಡಗಿಸಿಟ್ಟುಕೊಂಡಿದ್ದಾನೆ. ದೇವ ಬ್ರಾಹ್ಮಣನಾದರೂ ಕದ್ದು ನೋಯಿಸುವುದು ನಿನಗೆ ಸಭೆಯಲ್ಲಿ ಅಷ್ಟೊಂದು ಇಷ್ಟವೇ? ಆದರೆ ನನ್ನ ಮಗಳನ್ನು ಮದುವೆಯಾಗಬೇಕೆಂದು ಹೀಗೆ ಅಪಹರಿಸುತ್ತೀಯಾ? ನಾನು ಬಡ ಬ್ರಾಹ್ಮಣ. ನೀನು ಹೀಗೆ ಮಾಡಿದರೆ ಜನರು ನಿನ್ನನ್ನು ಮೆಚ್ಚುತ್ತಾರೆಯೇ? ಶಿವ, ಬ್ರಹ್ಮ, ಇಂದ್ರಾದಿಗಳು ನಿನ್ನನ್ನು ಸೇವಿಸುತ್ತಾರೆ ಎಂದು, ಅವರೊಂದಿಗೆ ಪ್ರಾರಂಭಿಸಿದ ನಿನ್ನನ್ನು ಏನು ಮಾಡಲಾಗದ ಅಶಕ್ತರು ಎಂದು ನಿರಂಕುಶವಾಗಿ ವರ್ತಿಸುವುದು, ಸಭೆಯಲ್ಲಿ ಈ ಲೋಕಗಳೆಲ್ಲವೂ ನಿನ್ನದೇ ಆಗಿರಬಹುದು. ಆದರೆ ನನ್ನ ಪರವಾಗಿ ನಿಲ್ಲಲು ದೆವ್ವವಾಗಿ ನಮ್ಮ ಅಮ್ಮ ಲಕ್ಷ್ಮೀದೇವಿ ಇಲ್ಲವೇ ಭಕ್ತರು ಇಲ್ಲವೇ? ನೀಲಾ, ಲಕ್ಷ್ಮೀದೇವಿ ಮುಂತಾದ ಪತ್ನಿಯರಿರುವಾಗ ಮದುವೆಯಾಗಬೇಕಾದ ಹುಡುಗಿಯ ಮೇಲೆ ನೀನು ಮನಸ್ಸು ಮಾಡಿದನ್ನು ಏನನ್ನಬೇಕು? ನನ್ನನ್ನು ಬೇರೆಯವನನ್ನಾಗಿ ಮಾಡೋಣ ಎನ್ನಲಾಗದೆ ಬಡವನಾದ ನನ್ನನ್ನು ಪರಿಹಾಸ್ಯ ಮಾಡೋಣ ಅಂದರು. ಈ ಇಳೆಯನ್ನು ತೋರಿಸುವುದರ ಉದ್ದೇಶವೇನು? 7 ವಂಶಗಳನ್ನು ಆಳಿದವರ ವಂಶಗಳನ್ನು ಯಾರೂ ಸರಿಪಡಿಸಲು ಸಾಧ್ಯವಿಲ್ಲ ಎಂದು ವಿಷ್ಣುಚಿತ್ತನು ಶ್ರೀರಂಗನಾಥನನ್ನು ನಿಂದಿಸಲು ಪ್ರಾರಂಭಿಸಿದನು. ಭಕ್ತನ ಚಿತ್ತ ಶೋಭೆಗೆ ಭಗವಂತನು ಹೆದರಿದನು.
ಅವನ ಚಾತುರ್ಯವನ್ನು ಅವಹೇಳನ ಮಾಡುತ್ತಿರುವಂತೆ ನಗುತ್ತಾ, ಓ ವಿಷ್ಣುಚಿತ್ತ, ಮುಪ್ಪಿನಿಂದ ನಿನಗೆ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದುಕೊಳ್ಳುತ್ತೇನೆ. ನಿನ್ನ ಮಗಳನ್ನು ನಿನ್ನೊಂದಿಗೆ ಸುರಕ್ಷಿತವಾಗಿಟ್ಟುಕೊಂಡು ಬೀದಿಗೆ ಬಿದ್ದವಳನ್ನು ಕೊಡುತ್ತೀಯಾ? ನಿಮ್ಮ ಮನೆಯಲ್ಲಿ ಮತ್ತೊಮ್ಮೆ ಚೆನ್ನಾಗಿ ನೋಡು. ಓ ಚಂಚಲ ನೇತ್ರ, ಮನೆಯಲ್ಲಿ ಕಾಣಿಸದಿದ್ದರೆ ಆಗ ನಿನ್ನ ಇಷ್ಟ ಬಂದಂತೆ ಬೈದುಕೋ, ಬುದ್ಧಿ ಹೇಳುವ ಮುನ್ನ ಹೋಗಿ ನೋಡು ಎಂದು ವಿಷ್ಣುಮೂರ್ತಿ ವಿಷ್ಣುಚಿತ್ತನನ್ನು ಮಂದರಿಸಿದನು. ಅವನು ಆತುರದಿಂದ ಮನೆಗೆ ಓಡಿದನು. ಅಂಗಳದಲ್ಲಿ ಮಗಳು ಮನೆಗೆ ಎದುರಾಗಿ ನಮಸ್ಕರಿಸಿದಳು. ವಿಷ್ಣುಚಿತ್ತ, ಅವಳು ಬೆನ್ನು ಸವರಿ ಆನಂದಭಾಷ್ಪಗಳನ್ನು ಸುರಿಸುತ್ತಾ, ನನ್ನ ತಾಯಿ ಮತ್ತೆ ನಿನ್ನನ್ನು ನೋಡಲು ಸಾಧ್ಯವಾಯಿತು ಎಂದು ಹೇಳಿದನು. ವಿಷ್ಣುಚಿತ್ತ ತನ್ನ ಮನೆಯಲ್ಲಿದ್ದಾಗ ಬ್ರಹ್ಮಶಿವನು ತಮ್ಮ ಪತ್ನಿಯರಾದ ಸರಸ್ವತಿದೇವಿ, ಪಾರ್ವತಿದೇವಿಯರೊಂದಿಗೆ ಅವನ ಮನೆಗೆ ಬಂದರು. ಅವರನ್ನು ತನ್ನ ಮನೆಯಲ್ಲಿ ನೋಡಿ ವಿಷ್ಣುಚಿತ್ತ ಆಶ್ಚರ್ಯಚಕಿತನಾದನು. ಬಂದವರಿಗೆ ಸಾದರವಾಗಿ ಆತಿಥ್ಯ ನೀಡಿದನು. ಉಚಿತ ಆಸನಗಳ ಮೇಲೆ ಆಸೀನರನ್ನಾಗಿ ಮಾಡಿದನು. ಅವರ ಆಗಮನದ ಉದ್ದೇಶವನ್ನು ಕೇಳಿದನು. ಆಗ ಅವರು, ಶ್ರೀರಂಗನಾಥನು ನಿಮ್ಮ ಮಗಳನ್ನು ತನಗೆ ಕೊಟ್ಟು ಮದುವೆ ಮಾಡಿಕೊಳ್ಳಲು ಕೇಳಲು ನಮ್ಮನ್ನು ನಿಮ್ಮ ಮನೆಗೆ ಹೀಗೆ ಕಳುಹಿಸಿದ್ದಾನೆ ಎಂದು ಅವನಿಗೆ ತಿಳಿಸಿದರು. ಆ ಮಾತುಗಳನ್ನು ಕೇಳಿದ ವಿಷ್ಣುಚಿತ್ತನ ಹೃದಯ ಸಂತೋಷದಿಂದ ತುಂಬಿಹೋಯಿತು. ಧನ್ಯನಾದೆ. ತಾನು ನನ್ನ ಮಗಳನ್ನು ಕೊಡುವುದು ಸಮ್ಮತ ಮಾತ್ರವಲ್ಲದೆ ಅತ್ಯಧಿಕ ಗೌರವಪ್ರದವೂ ಹೌದು. ಆದರೆ ನನ್ನ ಮಗಳನ್ನು ಈ ಅನ್ಯ ಪ್ರದೇಶಕ್ಕೆ ಕರೆತಂದೆ. ಮದುವೆ ಮಾಡಿ ಅವಳನ್ನು ಇಲ್ಲಿ ಬಿಟ್ಟು ನಾನು ಒಬ್ಬನೇ ನಮ್ಮ ಊರಿಗೆ ಹೋದರೆ ನಮ್ಮ ಊರಿನವರು ಏನು ಹೇಳುತ್ತಾರೆ? ಮಗಳನ್ನು ಮಾರಿಕೊಂಡೆ ಎಂದು 4 ಜನ ನನ್ನನ್ನು ದೂಷಿಸುತ್ತಾರೆ. ಊರಿನವರ ದೃಷ್ಟಿಯಲ್ಲಿ ನಾನು ಕೀಳಾಗುತ್ತೇನೆ. ನೀವು ನಮ್ಮ ಊರಿಗೆ ಬನ್ನಿ. ನಾನು ಅಲ್ಲಿ ನನ್ನ ಮಗಳನ್ನು ಶ್ರೀರಂಗೇಶನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಶ್ರೀಹರಿ ಮದುಮಗನಾಗಿ ನಮ್ಮ ಊರಿಗೆ ಬಂದಿದ್ದರೆ ಅವನ ಘನತೆ ಹೆಚ್ಚುತ್ತದೆ, ಗುಣಮಟ್ಟ ಹೆಚ್ಚುತ್ತದೆ ಎಂದು ವಿಷ್ಣುಚಿತ್ತ ಆ ದೇವತೆಗಳಿಗೆ ವಿನಯದಿಂದ ಹೇಳಿದನು. ಅವರು ಹೋಗಿ ಕಿಗೆ ಈ ವಿಷಯವನ್ನು ತಿಳಿಸಿದರು. ಅದನ್ನು ಕೇಳಿದ ಶ್ರೀಮಹಾವಿಷ್ಣು ತನ್ನ ಗರುಡವಾಹನದ ಮೇಲೆ ಏರಿ ಬ್ರಹ್ಮರುದ್ರಾದಿ ದೇವತೆಗಳು ತಮ್ಮ ತಮ್ಮ ವಾಹನಗಳನ್ನು ಏರಿ ತನ್ನ ಹಿಂದೆ ಬರಲು ಶಿವಲಿಪುತ್ತೂರ್ಗೆ ಬಂದನು. ಕರ್ಮಮಯವಾದ ವಿಡಿಯಾಗಿ ಕಟ್ಟಾಗಿ ಅದರಲ್ಲಿ ವಾಸಿಸಿದನು. ಅಸಲು ಅರಿಶಿನ ಹಚ್ಚಿ ಪುಣ್ಯನದಿ ಜಲಗಳಿಂದ ಮಂಗಳ ಸ್ನಾನ ಮಾಡಿಸಿದಾಗ ಮದುಮಗನಾದನು. ಶ್ರೀರಂಗ ನಾರದಾದಿ ಮುನಿಗಳು ದಿವ್ಯಗಾನ ಮಾಡುತ್ತಿರಲು ಕೌಸ್ತುಭ ಮಣಿಹಾರ, ಕೇಂದ್ರ ಕಂಕಣಾದಿ ಆಭರಣಗಳನ್ನು ಧರಿಸಿ ತಾಂಬರದಿಂದ ಶ್ರೀಹರಿ ಸಿದ್ಧನಾದನು. ವಿಷ್ಣುಚಿತ್ತ ಮನೆಗೆ ಬಂದನು. ಪುಣ್ಯಸ್ತ್ರೀಯರು ಸೀತಾರಾಮರ ಕಲ್ಯಾಣ ಗೀತೆಗಳನ್ನು ಹಾಡುತ್ತಿರಲು ಗೋದಾದೇವಿಗೆ ಮಂಗಲ ಸ್ನಾನ ಮಾಡಿಸಿ ಮದುಮಗಳನ್ನು ಮಾಡಿದರು. ಪುರೋಹಿತರು ಲಗ್ನ ಆಸನ್ನವಾಯಿತು ಎಂದು ನಿವೇದಿಸಿದರು. ವಿಷ್ಣುಚಿತ್ತ ಧಾರೆ ಎರೆದಾಗ ಶ್ರೀಮಹಾವಿಷ್ಣು ಕನ್ಯೆಯನ್ನು ಪರಿಗ್ರಹಿಸಿದನು. ವಧೂವರರು ಒಬ್ಬರ ತಲೆಯ ಮೇಲೆ ಇನ್ನೊಬ್ಬರು ಜೀರಿಗೆ ಬೆಲ್ಲ ಇಡುವುದು, ಮುತ್ತಿನ ತಲಂಬ್ರಗಳನ್ನು ಸುರಿಯುವುದು, ಮಂಗಳಸೂತ್ರ ಧಾರಣೆ, ಸಪ್ತಪದಿ, ಅರುಂಧತಿ ದರ್ಶನದಂತಹ ವಿವಾಹ ಕಾರ್ಯಕ್ರಮಗಳೆಲ್ಲವೂ ಸರಿಯಾಗಿ ಮುಗಿದವು. ಶ್ರೀಮಹಾವಿಷ್ಣು ಗೋದಾದೇವಿಯೊಂದಿಗೆ ಅತಿ ವೈಭವದಿಂದ ವೈಕುಂಠ ನಗರಕ್ಕೆ ತೆರಳಿದನು. ಗೋದಾದೇವಿ ಕಲ್ಯಾಣ ಧನುರ್ಮಾಸದಲ್ಲಿ ಭೋಗಿ ದಿನ ನಡೆಯಿತು. ಅದಕ್ಕಾಗಿಯೇ ಪ್ರತಿ ವೈಷ್ಣವ ದೇವಾಲಯದಲ್ಲಿ ಭೋಗಿ ದಿನದಂದು ಗೋದಾದೇವಿಗೆ ವಿಷ್ಣುಮೂರ್ತಿಯೊಂದಿಗೆ ಕಲ್ಯಾಣವನ್ನು ನಡೆಸುತ್ತಾರೆ. ನಂತರ ಉದ್ಯಾನವನದಲ್ಲಿ ಪೂರ್ಣಚಂದ್ರನ ಬೆಳಕಿನಲ್ಲಿ ವಿಷ್ಣುಮೂರ್ತಿ ಗೋದಾದೇವಿ ಸುಖಗಳನ್ನು ಅನುಭವಿಸಿದರು. ಶ್ರೀಮನ್ನಾರಾಯಣನು ಕರುಣೆಯಿಂದ ಕಾಲವನ್ನು ಪಾಲಿಸುತ್ತಾ ಲೋಕಗಳನ್ನು ತಂಪಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದನು. ಈ ಗೋದಾದೇವಿ ಕಲ್ಯಾಣದ ಕಥೆಯನ್ನು ಕೇಳಿದರೆ ಸಾಕು, ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತದೆ. ಮದುವೆಯಾಗದವರಿಗೆ ಮದುವೆಗಳು ನಡೆದು ಹೋಗುತ್ತವೆ. ಸ್ವಾಮಿಯವರ ಅನುಗ್ರಹದಿಂದ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಧನುರ್ಮಾಸದ ಸಂದರ್ಭದಲ್ಲಿ ಈ ಕಥೆಗಳನ್ನು ಕೇಳಿದರೆ ಸಾಕು, ಬಡತನ ನಾಶವಾಗುತ್ತದೆ. ಬೇಡವೆಂದರೂ ಧನ ಬರುತ್ತದೆ. ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತವೆ. ಕೋಟಿ ಜನ್ಮಗಳ ಪುಣ್ಯದಿಂದ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ. ನಿಮ್ಗೆ ಎಲ್ಲಾ ಶುಭಗಳೇ ಆಗುತ್ತವೆ.